ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಭಗವದ್ಗೀತೆಯ 6ನೇ ಅಧ್ಯಾಯ ಧ್ಯಾನಯೋಗದ 31ನೇ ಶ್ಲೋಕದಿಂದ. ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡವನು ಪರಮಾತ್ಮನೇ ಆಗುತ್ತಾನೆ ಎಂಬ ಭಾವನೆಯನ್ನು ಮತ್ತೆ ಮುಂದಿನ ಶ್ಲೋಕದಲ್ಲಿ ಒತ್ತಿ ಹೇಳಿದೆ. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸಯೋಗಿ ಮಯಿ ವರ್ತತೆ. ಯಾರು ಶುದ್ಧ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾನೋ ಅವನು ಎಲ್ಲಿ ಬೇಕಾದರೂ ಇರಲಿ, ಅವನು ನನ್ನಲ್ಲೇ ಇರುತ್ತಾನೆ. ಧ್ಯಾನಿಯು ಏಕಾಗ್ರತೆಯಿಂದ ಪರಮಾತ್ಮನನ್ನೇ ಧ್ಯಾನಿಸುವುದಾದರೆ ಅವನಿಗೆ ಕರ್ಮಬಂಧನವಿಲ್ಲ. ಆತ್ಮಜ್ಞಾನದಿಂದ ಅವನು ನನ್ನಲ್ಲೇ ಯಾವಾಗಲೂ ನೆಲೆಸಿರುತ್ತಾನೆ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವನು ಯಾವುದೋ ಅರಿಯದ ಹಿಮಾಲಯದ ಗವಿಗೆ ಹೋಗಬೇಕೆಂದಲ್ಲ. ಬದುಕಿನ ಎಲ್ಲ ಸ್ಥಿತಿಗಳಲ್ಲೂ ಅವನು ತನ್ನ ಸ್ವರೂಪ ಪ್ರಜ್ಞೆಯನ್ನುಳಿಸಿಕೊಂಡಿರುತ್ತಾನೆ. ವ್ಯಕ್ತಿಯು ತನ್ನ ಆರೋಗ್ಯವನ್ನು ಕಳಕೊಂಡಾಗ ತನ್ನ ಎಲ್ಲ ಕೆಲಸಗಳನ್ನು ನಿಲ್ಲಿಸಿ ತನ್ನ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಆರೋಗ್ಯಧಾಮಕ್ಕೆ ಹೋಗುತ್ತಾನೆ. ಆರೋಗ್ಯ ಸುಧಾರಿಸಿದ ಮೇಲೆ ಅದೇ ಆರೋಗ್ಯಧಾಮದಲ್ಲೇ ಅವನು ಇರಬೇಕಾಗಿಲ್ಲ. ಅದರ ಬದಲು ಅವನು ತನ್ನ ಹಿಂದಿನ ಕಾರ್ಯಕ್ಷೇತ್ರಕ್ಕೆ ಹಿಂದಿರುಗಿ ಮೊದಲಿಗಿಂತಲೂ ಹೆಚ್ಚಿನ ಕೆಲಸಗಳನ್ನು ನಿರ್ವಹಿಸುತ್ತಾನೆ. ಅದರಂತೆಯೇ ಮಾನಸಿಕವಾಗಿ ಛಿದ್ರಗೊಂಡ ವ್ಯಕ್ತಿಯು ಆಧ್ಯಾತ್ಮಿಕ ಬದುಕಿನಲ್ಲಿ ಧ್ಯಾನದ ಮೂಲಕ ಚಿಕಿತ್ಸೆ ಪಡೆದು ದಿವ್ಯ ಚೈತನ್ಯವನ್ನು ಪುನರ್ ಪ್ರಾಪ್ತಿ ಮಾಡಿಕೊಂಡ ಮೇಲೆ ಆತ ಖಂಡಿತವಾಗಿಯೂ ತನ್ನ ಪೂರ್ವ ಕಾರ್ಯಕ್ಷೇತ್ರಕ್ಕೆ ಹಿಂದಿರುಗಬೇಕು. ಅಲ್ಲಿ ತಾನು ಧ್ಯಾನದ ಮೂಲಕ ಗಳಿಸಿದ ದಿವ್ಯ ಶಕ್ತಿಯನ್ನು ಆಧರಿಸಿ ಬದುಕಲು ಕಲಿಯಬೇಕು. ಹೀಗೆ ಸಾಧಕನು ಆತ್ಮನಲ್ಲಿ ನೆಲೆ ನಿಂತು ತನ್ನ ಕೆಲಸಗಳನ್ನು ನಿರ್ವಹಿಸುವುದಾದರೆ ಹೆಚ್ಚಿನ ಶಾಂತಿಯನ್ನು ಗಳಿಸಬಹುದು. ಹೀಗೆ ಮಾಡುವ ಕೆಲಸವು ಆತ್ಮೋದ್ಧಾರಕ್ಕೆ ಶ್ರೇಷ್ಠವಾದ ಸಾಧನ ಎಂಬುದೇ ಗೀತೆಯ ಸಂದೇಶ. ಅರ್ಜುನನಿಗೆ ಸಾರಥಿಯಾಗಿ ಪರಮಾತ್ಮನು ಯುದ್ಧರಂಗಕ್ಕೆ ಬಂದುದರಲ್ಲಿ ಏನೋ ಗೂಢಾರ್ಥವಿದೆ. ಮೋಹಕ ನಗುಮುಖದಿಂದ ಸಾರಥಿಯಾಗಿ ಕುಳಿತು ಎಲ್ಲ ರೀತಿಯ ಆಹ್ವಾನಗಳನ್ನು ಅವನು ಎದುರಿಸುತ್ತಿದ್ದ. ರಥಿಕನಿಗಿಂತ ಯುದ್ಧದಲ್ಲಿ ಸಾರಥಿಗೆ ಹೆಚ್ಚು ಭಯ ಮತ್ತು ಉಪದ್ರವ. ಮಾತ್ರವಲ್ಲ, ತನ್ನ ಚಾಕಚಕ್ಯತೆಯಿಂದ ರಥಿಕನ ರಕ್ಷಣೆ ಮಾಡುವುದೂ ಸಾರಥಿಯ ಕರ್ತವ್ಯ. ಶ್ರೀಕೃಷ್ಣನು ಸಾರಥಿಯ ಜಾಗದಲ್ಲಿ ಕುಳಿತು ಈ ಕೆಲಸವನ್ನು ಮಾಡುತ್ತಿರುವುದರ ಅರ್ಥವೇನೆಂದರೆ, ಆತ್ಮನನ್ನು ತಿಳಿದುಕೊಂಡಿರುವ ಯೋಗಿಯು ಹೇಗೆ ಜೀವನ ಯುದ್ಧದಲ್ಲಿ ಯಶಸ್ವಿಯಾಗಿ ಜೀವಿಸುತ್ತಿರುತ್ತಾನೆ ಎಂಬುದನ್ನು ತೋರಿಸುವುದಕ್ಕಾಗಿ. ಈ ವ್ಯಾಖ್ಯಾನವನ್ನು ಓದುವವನಿಗೆ ನಾನು ಈ ಶ್ಲೋಕವನ್ನು ಅತಿಶಯವಾಗಿ ಅರ್ಥ ಬರುವಂತೆ ಹೇಳುತ್ತಿದ್ದೇನೋ ಎಂದು ಕಾಣಬಹುದು. ಆದರೆ ಕೃಷ್ಣನ ಹೇಳಿಕೆಯನ್ನು ಅವರೇ ಗಮನಿಸಲಿ. ಯೋಗಿಯು ಎಲ್ಲಿ ಬೇಕಾದರೂ ಇರಲಿ ಮತ್ತು ಯಾವ ಸಂದರ್ಭದಲ್ಲೇ ಆಗಲಿ ಅವನು ಸರ್ವಥಾ ವರ್ತಮಾನೋಪಿ ಸದಾ ನನ್ನಲ್ಲೇ ನೆಲೆಸಿರುತ್ತಾನೆ ಎಂದು. 32ನೇ ಶ್ಲೋಕ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಎಲೈ ಅರ್ಜುನನೇ, ಸಮದೃಷ್ಟಿಯಿಂದ ಪ್ರಪಂಚವನ್ನು ನೋಡುವ ಈ ಯೋಗಿಗೆ ಸುಖ ದುಃಖಗಳೆರಡೂ ಸಮವೇ. ಅಂತಹ ಯೋಗಿಯು ಪರಮಶ್ರೇಷ್ಠನು. ಆತ್ಮನಲ್ಲೇ ನಿಷ್ಠೆಯನ್ನು ಪಡೆದ ಯೋಗಿಗಳಿಗೆ ಎಲ್ಲೆಲ್ಲೂ ಆತ್ಮನೇ ಕಾಣುತ್ತಾನೆ. ಅಂತಹ ಪರಿಪೂರ್ಣ ವ್ಯಕ್ತಿಗಳು ಎಲ್ಲ ಚಟುವಟಿಕೆಗಳಲ್ಲೂ ಆತ್ಮನ ಪ್ರಭೆಯನ್ನೇ ಕಾಣುತ್ತಾರೆ. ತಮ್ಮ ದೇಹ ಕ್ರಿಯೆಗಳನ್ನು ಆತ್ಮನ ಪೂಜೆಯೆಂದೇ ಭಾವಿಸುತ್ತಾರೆ. ಬಾಹ್ಯ ಪ್ರಪಂಚದ ಹಾಗೂ ಆಂತರಿಕ ಸೂಕ್ಷ್ಮ ಪ್ರಪಂಚದ ಎಲ್ಲ ಅನುಭವಗಳು ಅಂತರಾತ್ಮನ ಬೆಳಕಿನಿಂದಲೇ ತಮಗೆ ಸಿಗುವುದು ಎಂದು ಅವರು ತಿಳಿಯುತ್ತಾರೆ. ಗೀತೆಯ ಪ್ರಕಾರ ಯಾವನು ಇತರರ ನೋವು ಮತ್ತು ನಲಿವುಗಳನ್ನು ತನ್ನದೆಂದೇ ಭಾವಿಸುತ್ತಾನೋ ಅವನೇ ಪರಮಯೋಗಿ. ನನ್ನಂತೆಯೇ ಇತರರು ಎಂದು ತಿಳಿಯಬೇಕು. ಆದರೆ ಈ ನೈತಿಕ ನಿಯಮವು ಸಾಧಾರಣವಾಗಿ ವ್ಯವಹಾರದಲ್ಲಿ ಕಾಣುವುದಿಲ್ಲ. ಸಾಮಾನ್ಯ ವ್ಯಕ್ತಿಯು ಕೂಡಲೇ ತನ್ನಂತೆಯೇ ಇತರರು ಎಂದು ಭಾವಿಸಬೇಕೇಕೆ ಎಂದು ಪ್ರಶ್ನಿಸಲು ಹಿಂಜರಿಯುವುದಿಲ್ಲ. ಅವಿವೇಕಿಯು ಹೀಗೆ ಅನೈತಿಕ ಬದುಕಿನ ಮಾರ್ಗವನ್ನೇ ಅನುಸರಿಸುವುದು ಸ್ವಾಭಾವಿಕ. ತನ್ನ ನೆರೆಹೊರೆಯವರನ್ನು ಏಕೆ ಪ್ರೀತಿಸಬೇಕು ಎಂಬುದನ್ನು ಹಿಂದಿನ ಕೆಲವು ಶ್ಲೋಕಗಳಲ್ಲಿ ವಿವರಿಸಿಯಾಗಿದೆ. ಆತ್ಮಾನುಭವಿಯಾದ ಯೋಗಿಯು ಇಡೀ ಪ್ರಪಂಚವನ್ನೇ ತಾನು ಎಂದು ಗುರುತಿಸುತ್ತಾನೆ. ಶರೀರದ ಕೈಕಾಲುಗಳು ಮತ್ತು ಉಳಿದ ಅಂಗಗಳೆಲ್ಲ ವ್ಯಕ್ತಿಗೆ ತಾನೇ ಆಗಿರುವಂತೆ ಇದು. ನನ್ನ ನಾಲಿಗೆಯನ್ನು ಅಕಸ್ಮಾತಾಗಿ ನನ್ನ ಹಲ್ಲುಗಳೇ ಕಡಿದರೆ ಹಲ್ಲುಗಳು ಮಾಡಿದ ಕೃತ್ಯಕ್ಕಾಗಿ ಹಲ್ಲುಗಳನ್ನು ನಾನು ಶಿಕ್ಷಿಸುವುದಿಲ್ಲ. ಏಕೆಂದರೆ ನಾಲಿಗೆಯಲ್ಲೂ ಮತ್ತು ಹಲ್ಲುಗಳಲ್ಲೂ ನಾನೇ ಸಮನಾಗಿ ವ್ಯಾಪಿಸಿರುವೆನು. ಆತ್ಮ ಸಾಕ್ಷಾತ್ಕಾರವಾದ ಮೇಲೆ ನನ್ನನ್ನೇ ಎಲ್ಲೆಲ್ಲೂ ಕಂಡಾಗ ನಾಮರೂಪಗಳಾದ ಇಡೀ ವಿಶ್ವವೇ ನನಗೆ ಏಕವಾಗಿ ತೋರಿ ಎಲ್ಲೆಲ್ಲೂ ಎಲ್ಲ ಕಾಲದಲ್ಲೂ ನಾನೇ ಇರುವುದು ಎಂದು ತಿಳಿಯುತ್ತೇನೆ.
ಯಾವನು ಆತ್ಮ ಸಾಕ್ಷಾತ್ಕಾರವಾದ ಮೇಲೆ ಇಡೀ ವಿಶ್ವವನ್ನು ತನ್ನ ರೂಪವೆಂದೇ ಕಾಣುತ್ತಾನೋ ಅಂತಹವನನ್ನು ಗೀತಾಚಾರ್ಯನು ನಿಜವಾದ ಯೋಗಿ ಎಂದು ಕರೆಯುತ್ತಾನೆ. ಸ್ವಲ್ಪದಲ್ಲಿ ಹೇಳುವುದಾದರೆ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಯೋಗಿಯು ತನ್ನ ಪ್ರೇಮ ಪೂರ್ಣ ಹೃದಯದಿಂದ ಸಮಾಜದಲ್ಲಿ ಬದುಕುತ್ತಾನೆ. ಎಲ್ಲರಿಗಾಗಿ ಅವನು ಬದುಕುವುದು. ಪ್ರೇಮವೇ ಅವನ ಉಸಿರು, ದಯೆಯೇ ಅವನ ಜೀವ. ಪರಿಪೂರ್ಣನಾದ ಯೋಗಿಯ ಚಿತ್ರವನ್ನು ಈ ಶ್ಲೋಕದ ಮೂಲಕ ಪರಮಾತ್ಮನು ಮುಕ್ತಾಯಗೊಳಿಸುತ್ತಾನೆ. ಆದರೆ ತಾರ್ಕಿಕ ಅರ್ಜುನನು ಆ ರೀತಿಯ ಪರಿಪೂರ್ಣತೆಯನ್ನು ಗಳಿಸಲು ತನಗಿರುವ ಅಸಮರ್ಥತೆಯನ್ನು ಕೂಡಲೇ ಕಂಡುಕೊಂಡು ಇಲ್ಲಿ 2 ಪ್ರಶ್ನೆಗಳ ಮೂಲಕ ತನ್ನ ಅನುಮಾನವನ್ನು ವ್ಯಕ್ತಪಡಿಸುತ್ತಾನೆ. 33ನೇ ಶ್ಲೋಕ. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಅರ್ಜುನನು ಹೇಳಿದನು, ಎಲೈ ಮಧುಸೂದನನೇ, ಸಮತ್ವದಿಂದ ಮನಸ್ಸನ್ನು ಇಟ್ಟುಕೊಳ್ಳಬೇಕೆಂದು ನೀನು ಈಗ ಯಾವ ಯೋಗವನ್ನು ಹೇಳಿದೆಯೋ ಅದನ್ನು ಸಾಧಿಸುವುದು ಮನಸ್ಸಿನ ಚಂಚಲತೆಯಿಂದ ಸಾಧ್ಯವಾದೀತೆಂದು ಕಾಣುವುದಿಲ್ಲ ಎಂದು. ಬುದ್ಧಿಜೀವಿಯಾದ ಅರ್ಜುನನಿಗೆ ಪರಿಪೂರ್ಣ ವ್ಯಕ್ತಿಯ ಪೂರ್ಣ ಚಿತ್ರವನ್ನು ಕೇಳುವುದರಿಂದ ತೃಪ್ತಿಯಾಗಲಿಲ್ಲ. ಪರಮಾತ್ಮನು ವಿವರಿಸಿದ ರೀತಿ ನಿಜವಾಗಿಯಾದರೂ ಬದುಕಲು ಸಾಧ್ಯವಿದೆಯೇ ಎಂದು ಅವನಿಗೆ ಅನ್ನಿಸಿತು. ಆದ್ದರಿಂದ ಸ್ವಾಭಾವಿಕವಾಗಿಯೇ ತನ್ನ ಮನಸ್ಸಿನ ಪ್ರಶ್ನೆಗಳನ್ನು ಇಲ್ಲಿ ಪರಮಾತ್ಮನ ಮುಂದಿಡುತ್ತಾನೆ. ಮನಸ್ಸನ್ನು ದುಃಖ ಸಂಯೋಗದಿಂದ ಬಿಡುಗಡೆಗೊಳಿಸುವುದನ್ನೇ ಯೋಗ ಎಂದು ಈ ಅಧ್ಯಾಯದಲ್ಲಿ ಹೇಳಿರುವುದು. ದುಃಖ ಸಂಯೋಗದಿಂದ ಮನಸ್ಸನ್ನು ಬಿಡುಗಡೆಗೊಳಿಸುವುದೆಂದರೆ ಅದು ಬಾಹ್ಯ ಪ್ರಪಂಚಕ್ಕೆ ಓಡುವುದನ್ನು ನಿಲ್ಲಿಸಿ ಅಂತರ್ಮುಖಿಯಾಗುವುದು ಎಂದು ಅರ್ಥ. ಈ ರೀತಿ ಮನಸ್ಸು ಅಂತರ್ಮುಖಿಯಾದಂತೆ ಅದು ತನ್ನಲ್ಲೇ ಆತ್ಮನ ಆನಂದವನ್ನು ಅನುಭವಿಸಬಹುದು. ಈ ರೀತಿಯ ಯೋಗದಿಂದ ಮನಸ್ಸು ತನ್ನ ಅಜ್ಞಾನವನ್ನು ಕಳೆದುಕೊಂಡು ಆತ್ಮನಲ್ಲೇ ನೆಲೆ ನಿಲ್ಲುವುದು. ಯೋಗಿಯ ಮನಸ್ಸು ಅಲುಗಾಡದ ದೀಪದ ಉರಿಯಂತೆ ಸ್ಥಿರವಾಗಿರುವುದು ಎಂಬ ಹೇಳಿಕೆಯೇನೋ ಬಹಳ ಅದ್ಭುತವಾದದ್ದು. ಅರ್ಜುನನಿಗೆ ಯಾಕೋ ಇದು ಪ್ರಾಯೋಗಿಕವಾದುದಲ್ಲ ಎಂದು ಅನಿಸುತ್ತದೆ. ಕೃಷ್ಣನು ತನ್ನ ಉಪದೇಶದಲ್ಲಿ ಎಲ್ಲೋ ತಪ್ಪಿರುವ ಹಾಗೆ ಅರ್ಜುನನಿಗೆ ಅನ್ನಿಸುತ್ತದೆ. ಆದುದರಿಂದ ನಿರ್ದಾಕ್ಷಿಣ್ಯವಾಗಿ ಕೃಷ್ಣನ ಉಪದೇಶದಲ್ಲಿ ತನಗೆ ಕಂಡು ಬಂದ ಅನುಮಾನವನ್ನು ಅವನ ಮುಂದಿಡುತ್ತಾನೆ. ಹೇ ಕೃಷ್ಣ, ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವ ಯಾವ ಯೋಗವನ್ನು ನೀನು ನನಗೆ ವಿವರಿಸುತ್ತಿದ್ದೇಯೋ ಅದು ಪ್ರಾಯೋಗಿಕವಾದುದಲ್ಲ ಎಂದು ನನಗೆ ಅನಿಸುತ್ತದೆ. ಅರ್ಜುನನ ಈ ಅನುಮಾನವು ಅವನಲ್ಲಿರುವ ತಿಳಿದುಕೊಳ್ಳಬೇಕು ಅನ್ನುವ ಹುಮ್ಮಸ್ಸನ್ನು ಮತ್ತು ನಿರ್ದಾಕ್ಷಿಣ್ಯವಾಗಿ ಪ್ರಶ್ನೆಯನ್ನು ಕೇಳುವ ಧೈರ್ಯವನ್ನು ತೋರಿಸುತ್ತದೆ. ವೇದಾಂತದ ನಿಜವಾದ ಸಾಧಕನಲ್ಲಿ ಇರುವ ಲಕ್ಷಣಗಳು ಇವು. ವೇದಾಂತದ ವಿಚಾರವನ್ನು ತಿಳಿಯುವಲ್ಲಿ ಕುರುಡು ನಂಬಿಕೆಗಳಿಗೆ ಅವಕಾಶವಿಲ್ಲ. ವೇದಾಂತದಲ್ಲಿ ಗುರುಗಳು ಕೂಡ ಶಿಷ್ಯರ ಅನುಮಾನಗಳನ್ನು ಬಗೆಹರಿಸಲು ಸದಾ ಸಿದ್ಧರಿರುತ್ತಾರೆ. ಶಿಷ್ಯನೂ ಕೂಡ ತನ್ನ ಪ್ರಶ್ನೆಯನ್ನು ಕ್ರಮಬದ್ಧವಾಗಿ ಕೇಳಬೇಕು. ಇಲ್ಲಿ ಅರ್ಜುನನು ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವ ಈ ಯೋಗವು ಯಾಕೆ ಅಪ್ರಾಯೋಗಿಕವಾದುದು ಎಂಬುದನ್ನು ಸಕಾರಣವಾಗಿ ವಿವರಿಸುತ್ತಾನೆ. ಮನಸ್ಸಿನ ಸ್ವಭಾವವೇ ಚಂಚಲತ್ವವಾಗಿರುವುದರಿಂದ ಆ ಮನಸ್ಸನ್ನು ಹಿಡಿದು ನಿಲ್ಲಿಸುವುದು ಬರೀ ಕನಸಿನ ಗಂಟಾಗುವುದು ಎಂದು ಅವನು ವಾದಿಸುತ್ತಾನೆ. ಬಹಳಷ್ಟು ವಿಚಾರ ಮಾಡಿಯೇ ಅವನು ಈ ರೀತಿ ಹೇಳಿರುವುದು. ಧ್ಯಾನದ ಮೂಲಕ ಮನಸ್ಸಿನ ಸ್ಥಿರತೆಯನ್ನು ಗಳಿಸಲು ಸಾಧ್ಯವೇ ಇಲ್ಲ ಎಂದು ಅವನು ಹೇಳುತ್ತಿಲ್ಲ. ಆದರೆ ಈ ರೀತಿ ಗಳಿಸಿದ ಸ್ಥಿರತೆಯು ಹೆಚ್ಚು ಕಾಲ ಬಾಳುವಂತಹುದಲ್ಲ ಎಂದು ಅವನ ವಾದ. ಎಷ್ಟೋ ವರ್ಷಗಳ ಸಾಧನೆಯ ಬಳಿಕ ಮನಸ್ಸು ಶುದ್ಧವಾಗಿ ಅದು ಆತ್ಮನನ್ನು ದರ್ಶನ ಮಾಡಿಕೊಳ್ಳುವುದಾದರೂ ಅದು ಕೇವಲ ಕ್ಷಣಿಕವಾದುದು ಎಂಬುದು ಅವನ ವಾದ. ತನ್ನ ಪ್ರಶ್ನೆಯನ್ನು ಸ್ಪಷ್ಟಪಡಿಸಲು ಅವನು ಮುಂದುವರಿಸುತ್ತಾ ಹೇಳುತ್ತಾನೆ. 34ನೇ ಶ್ಲೋಕ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಹೇ ಕೃಷ್ಣ, ಮನಸ್ಸಿನ ಸ್ವರೂಪವೇ ಚಂಚಲತ್ವ. ಅದು ಕ್ಷೋಭೆಯನ್ನು ಉಂಟು ಮಾಡುವಂತಹದ್ದಾಗಿದ್ದು ಅತ್ಯಂತ ಬಲಶಾಲಿಯೂ ಹೌದು. ಅದನ್ನು ನಿಗ್ರಹಿಸುವುದು ಎಂದರೆ ಗಾಳಿಯನ್ನು ಹಿಡಿಯುವಷ್ಟೇ ಕಷ್ಟವಾದುದು. ಇಂದಿನ ಮಾನವನು ಶಾಸ್ತ್ರವನ್ನು ಟೀಕಿಸುವುದಕ್ಕೂ ಮತ್ತು ಒಬ್ಬ ಪ್ರಾಮಾಣಿಕ ಸಾಧಕನು ಶಾಸ್ತ್ರದ ಬಗ್ಗೆ ಪ್ರಶ್ನೆ ಕೇಳುವುದಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ. ಅರ್ಜುನನು ಇಲ್ಲಿ ತನ್ನ ಪ್ರಶ್ನೆಯನ್ನು ಮುಂದಿಡುವಾಗ ತನ್ನ ಅನುಭವವನ್ನೇ ಮುಂದಿಟ್ಟಿದ್ದಾನೆ. ಮನಸ್ಸು ಕ್ಷೋಭೆಗೊಳ್ಳುವ ಸ್ವರೂಪದ್ದು, ಅತ್ಯಂತ ಬಲಶಾಲಿಯಾದದ್ದು ಮತ್ತು ಸ್ವೇಚ್ಛೆಯಿಂದ ನಡೆಯುವ ಗುಣವುಳ್ಳದ್ದು. ಇದು ನಮ್ಮೆಲ್ಲರ ಅನುಭವ. ಅದು ಕ್ಷೋಭೆಗೊಳ್ಳುವ ಸ್ವರೂಪವುಳ್ಳದ್ದು ಎಂದು ಅಂದಾಗ ಅದು ಮನಸ್ಸಿನ ಅಶಾಂತಿಯನ್ನು ಹಾಗೂ ಗೊಂದಲಗಳನ್ನು ತೋರಿಸುತ್ತದೆ. ಮನಸ್ಸಿನಲ್ಲಿ ಅಲೆಗಳು ಅತ್ಯಂತ ರಭಸವಾಗಿ ಹರಿಯುವುದು ಮಾತ್ರವಲ್ಲ, ಒಂದು ಸಲ ಹೀಗೆ ಬಾಹ್ಯ ಪ್ರಪಂಚದ
ಯಾವುದೇ ವಸ್ತುವಿನ ಕಡೆಗೆ ಅದು ಹರಿದರೆ ಆ ವಸ್ತುವಿನಲ್ಲಿ ಸಂಗವನ್ನು ಬೆಳೆಸಿಕೊಂಡು ಬಿಡುತ್ತದೆ. ಒಂದು ಸಲ ಹೀಗೆ ಅದು ಯಾವುದೇ ವಸ್ತುವಿನ ಬಗ್ಗೆ ಮೋಹಗೊಳ್ಳುವುದಾದರೆ ಮತ್ತೆ ಅದನ್ನು ಬಿಡುಗಡೆಗೊಳಿಸುವುದು ಬಹಳ ಕಷ್ಟಕರವಾದ ಕೆಲಸ, ಏಕೆಂದರೆ ಅದು ಅತ್ಯಂತ ಬಲಯುತವಾದುದು. ಅದರ ಮೂರನೆಯ ಗುಣ ಇನ್ನೂ ವಿಶಿಷ್ಟತರವಾದುದು. ಅದು ಯಾವುದೆಂದರೆ ಅದರ ಸ್ವೇಚ್ಛಾ ಪ್ರವೃತ್ತಿಯೇ ಆಗಿದೆ. ಮನಸ್ಸಿನ ಈ ಸ್ವೇಚ್ಛಾ ಪ್ರವೃತ್ತಿಯನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದಕ್ಕೆ ಸಾಧ್ಯವೇ ಆಗುತ್ತಿಲ್ಲ. ಪರಮಾತ್ಮ ಕೃಷ್ಣನು ಮನಸ್ಸಿನ ಈ ಸ್ವೇಚ್ಛಾ ಪ್ರವೃತ್ತಿಯನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದಕ್ಕಾಗಿಯೇ ಧ್ಯಾನದ ತಂತ್ರವನ್ನು ಇಲ್ಲಿ ಉಪದೇಶಿಸುತ್ತಿರುವುದು. ಮನಸ್ಸಿನ ಶಕ್ತಿ, ಅದರ ವ್ಯಾಪಕತ್ವ ಮತ್ತು ಅದರ ಆಟಗಳನ್ನು ಇಲ್ಲಿ ಗಾಳಿಗೆ ಹೋಲಿಸಲಾಗಿದೆ. ಅದು ಅತ್ಯಂತ ಸುಂದರವಾದ ಉಪಮೆ. ಈ ಪ್ರಶ್ನೆಯನ್ನು ಕೇಳುವ ಮೂಲಕ ಅರ್ಜುನನು ತನ್ನ ಮನಸ್ಸಿನ ಅನುಮಾನಗಳಿಗೆ ಉತ್ತರವನ್ನು ಬಯಸುತ್ತಿದ್ದಾನೆ. ಕ್ಷೋಭೆಗೊಳ್ಳುವ, ಸದಾ ಅಶಾಂತ ಸ್ವಭಾವದ ಮತ್ತು ಅತ್ಯಂತ ಬಲಶಾಲಿಯಾದ ಈ ಮನಸ್ಸನ್ನು ಹಿಡಿಯುವ ಬಗೆ ಹೇಗೆ ಎಂಬುದಕ್ಕೆ ಉತ್ತರ ಅವನಿಗೆ ಬೇಕಾಗಿದೆ. ಇಲ್ಲಿ ಅರ್ಜುನನು ಕೃಷ್ಣನನ್ನು ಕೃಷ್ಣನೆಂದೇ ಬೋಧಿಸುತ್ತಾನೆ. ಕೃಷ್ಣ ಎಂಬ ಶಬ್ದಕ್ಕೆ ಕರ್ಷಿಸುವವನು, ಆಕರ್ಷಿಸುವವನು ಎಂಬ ಅರ್ಥವಿದೆ. ಹೃದಯವನ್ನು ಬೆಳಗುವವನೇ ಕೃಷ್ಣನಾದುದರಿಂದ ಆತ್ಮಜ್ಞಾನವಾಗುವಾಗ ಅವನು ನಮ್ಮ ವಾಸನೆಗಳನ್ನೆಲ್ಲ ಆಕರ್ಷಿಸುತ್ತಾನೆ. ಕನಸಿನಲ್ಲಿ ಕನಸಿಗನು ಕೊಲೆ ಮಾಡಿದರೆ ಕನಸಿನಿಂದ ಎದ್ದ ಕೂಡಲೇ ಅವನು ತನ್ನ ಪಾಪವನ್ನು ಕಳೆದುಕೊಳ್ಳುತ್ತಾನೆ. ಅದೇ ರೀತಿ ಮನಸ್ಸು ತನ್ನ ಎಲ್ಲ ವಾಸನೆಗಳನ್ನು ಆತ್ಮಜ್ಞಾನವಾದ ಕೂಡಲೇ ಕಳೆದುಕೊಳ್ಳುತ್ತದೆ. ಆ ಮನಸ್ಸಿನ ಪಾಪಗಳನ್ನೆಲ್ಲ ಆಕರ್ಷಿಸುವವನೇ ಆತ್ಮಸ್ವರೂಪಿಯಾದ ಕೃಷ್ಣ ಎಂದು ವ್ಯಾಸರು ಇಲ್ಲಿ ಸೂಚಿಸಿದ್ದಾರೆ. ಸಂಸ್ಕೃತದಲ್ಲಿ ಇದೊಂದು ವಿಶಿಷ್ಟವಾದ ಶೈಲಿ. ಬೇರೆ ಭಾಷೆಗಳಂತಲ್ಲದೆ ಇದರಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಅದರದ್ದೇ ಉತ್ಪತ್ತಿ ಇದೆ. ಅರ್ಜುನನ ಪ್ರಶ್ನೆಯನ್ನು ಮನ್ನಿಸಿ ಪರಮಾತ್ಮ ಕೃಷ್ಣನು ಇದೀಗ ಉತ್ತರಿಸುತ್ತಿದ್ದಾನೆ. ಮನಸ್ಸನ್ನು ಹಿಡಿಯುವುದಕ್ಕೆ ಸುಲಭ ಮಾರ್ಗವಿದೆ ಎಂಬುದನ್ನು ತೋರಿಸಿಕೊಡುತ್ತಾನೆ. 35ನೇ ಶ್ಲೋಕ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಶ್ರೀ ಭಗವಂತನು ಹೇಳುತ್ತಾನೆ, ಹೇ ಮಹಾಬಾಹುವೆ, ಮನಸ್ಸು ಚಂಚಲವಾದದ್ದು ಎಂಬುದು ನಿಜ. ಅದನ್ನು ನಿಗ್ರಹಿಸುವುದು ಕಷ್ಟವೆಂಬುದೂ ಸುಳ್ಳಲ್ಲ. ಆದರೂ ಹೇ ಕೌಂತೇಯ, ಅಭ್ಯಾಸ ಹಾಗೂ ವೈರಾಗ್ಯದ ಮೂಲಕ ಇದನ್ನು ಸ್ವಾಧೀನಪಡಿಸಿಕೊಳ್ಳಬಹುದು. ಅರ್ಜುನ ಒಬ್ಬ ಯೋಧನೆಂದು, ಕ್ರಿಯಾತ್ಮಕ ವ್ಯಕ್ತಿಯೆಂದು, ಸಾಹಸಿ ಪುರುಷನೆಂದು ಪರಮಾತ್ಮನಿಗೆ ಗೊತ್ತಿತ್ತು. ಅಂತಹ ತನ್ನ ಗೆಳೆಯನು ಇಷ್ಟರ ತನಕ ತಾನು ವಿವರಿಸಿದ ತತ್ವದ ಬಗ್ಗೆ ಪ್ರಶ್ನೆಯನ್ನು ಕೇಳುವಾಗ ಸಿಡಿದು ಬೀಳುವ ಹಾಗಿಲ್ಲ. ಅವನಿಗೆ ಸಮರ್ಪಕವಾದ ಉತ್ತರವನ್ನು ಕೊಡಲೇಬೇಕಾಗಿದೆ. ಮನಸ್ಸನ್ನು ಸ್ಥಿರಗೊಳಿಸಿದರೆ ಆತ್ಮನನ್ನು ಕಂಡುಕೊಂಡಂತೆ ಎಂದು ಪರಮಾತ್ಮನು ಹೇಳಿದರೆ ಮನಸ್ಸು ಸ್ಥಿರವಾಗಿ ನಿಲ್ಲುವಂತಹದೇ ಅಲ್ಲ. ಆದುದರಿಂದ ಆ ಮೂಲಕ ಆತ್ಮಜ್ಞಾನವು ಸಾಧ್ಯವೇ ಇಲ್ಲ ಎಂಬುದು ಅರ್ಜುನನ ವಾದ. ಅವನು ಕೇಳುವ ಪ್ರಶ್ನೆ ಸಾಮಾನ್ಯವಾದುದಲ್ಲ ಎಂದು ಹೇಳಿ ಅವನನ್ನೇ ಉಬ್ಬಿಸಿ ಬಿಡುವುದಾದರೆ ಅವನಲ್ಲಿ ಉತ್ತರವನ್ನು ಕೇಳುವುದಕ್ಕೆ ಉತ್ಸಾಹ ಮೂಡಿಬರುತ್ತದೆ. ಹೀಗೆ ತನ್ನ ಉತ್ತರದ ಆರಂಭದಲ್ಲೇ ಅರ್ಜುನನನ್ನು ಏ ಮಹಾಬಾಹೋ ಎಂದು ಹೊಗಳಿ ಮೇಲಿಡುತ್ತಾನೆ ಮತ್ತು ಅರ್ಜುನನು ವಿವರಿಸಿದಂತೆ ಮನುಷ್ಯನ ಮನಸ್ಸು ಅತ್ಯಂತ ಚಂಚಲವಾದದ್ದು ಮತ್ತು ದುರ್ನಿಗ್ರಹವಾದದ್ದು ಎಂಬುದನ್ನೂ ಒಪ್ಪಿಕೊಳ್ಳುತ್ತಾನೆ. ಕೃಷ್ಣನ ಈ ಒಪ್ಪಿಗೆಯು ಅರ್ಜುನನನ್ನು ತಣ್ಣಗಾಗಿಸುತ್ತದೆ. ತನ್ನನ್ನು ಮಹಾಬಾಹು ಎಂದು ಕೃಷ್ಣನು ಸಂಬೋಧಿಸಿರುವುದು ಉದ್ದೇಶಪೂರ್ವಕವಾಗಿಯೇ ಎಂಬುದು ಅವನಿಗೆ ತಿಳಿದು ಬರುತ್ತದೆ. ಮಹಾಬಾಹು ಎಂಬ ಶಬ್ದದ ಅರ್ಥ ಅಸಾಧ್ಯವಾದುದನ್ನು ಸಾಧಿಸಿ ತೋರುವವನು ಎಂದು. ತನ್ನ ತೋಟದಲ್ಲೇ ಇರುವ ಗಿಡಗಳಿಂದ ಹೂಗಳನ್ನು ಕೊಯ್ದು ತಂದಿದ್ದೇನೆ ಎಂದು ಹೇಳಿದರೆ ಅದು ಮಹಾಬಾಹುವಿನ ಸಾಮರ್ಥ್ಯವನ್ನು ತೋರಿಸುವುದಿಲ್ಲ. ಆದುದರಿಂದ ಮನಸ್ಸು ಅತ್ಯಂತ ಚಂಚಲವೂ ದುರ್ನಿಗ್ರಹವೂ ಎಂಬುದು ಸತ್ಯವೇ. ಆದರೂ ಅದನ್ನು ನಿಗ್ರಹಿಸಲು ಸಾಧ್ಯವಿದೆ. ವೈರಿಯು ಪ್ರಬಲನಾಗಿದ್ದಷ್ಟು ಗೆದ್ದವನಿಗೆ ಕೀರ್ತಿ ಬರುತ್ತದೆ. ಶ್ಲೋಕದ 2ನೇ ಸಾಲಿನಲ್ಲಿ ಪರಮಾತ್ಮನು ಅತ್ಯಂತ ಪ್ರೀತಿಯಿಂದ, ಹೇ ಕುಂತಿಪುತ್ರ, ಆ ಮನಸ್ಸನ್ನು ಹಿಡಿಯಲು ಸಾಧ್ಯವಿದೆ ಎಂದು ಹೇಳುವುದನ್ನು ನಾವು ನೋಡಬಹುದು. ಅಭ್ಯಾಸದಿಂದ ಹಾಗೂ ವೈರಾಗ್ಯದಿಂದ ಮನಸ್ಸನ್ನು ಹತೋಟಿಗೆ ತರಲು ಸಾಧ್ಯ ಎಂದು ಪರಮಾತ್ಮನು ಅಪ್ಪಣೆ ಕೊಡಿಸುತ್ತಾನೆ. ಎಲ್ಲ ಸಾಧಕರಿಗೆ ಪರಮಾತ್ಮನು ಕೊಟ್ಟಿರುವ ಭರವಸೆ ಇದು. ವೈರಾಗ್ಯದ ನಿಜವಾದ ಅರ್ಥವನ್ನು ಈ ಹಿಂದೆಯೇ ನಾವು ಗೀತೆಯಲ್ಲಿ ನೋಡಿದ್ದೇವೆ. 1 ಸಂಗತ್ಯಾಗ, 2 ಫಲತ್ಯಾಗ. ಇವೇ ನಿಜವಾದ ವೈರಾಗ್ಯ ಲಕ್ಷಣಗಳು. ಮನಸ್ಸಿನ ಅಶಾಂತಿಗೆ ಇವೆರಡೇ ಕಾರಣಗಳು. ಅಭ್ಯಾಸವೆಂದರೆ ಪುನರಪಿ ಪ್ರಯತ್ನ ಎಂದು ಆಚಾರ್ಯ ಶಂಕರರು ಹೇಳುತ್ತಾರೆ. ಮನಸ್ಸನ್ನು ನಿಲ್ಲಿಸಿಕೊಳ್ಳುವಲ್ಲಿ ಯಾರು ಸತತ ಅಭ್ಯಾಸ ಮಾಡುತ್ತಾನೋ ಅವನಿಗೆ ಯೋಗವು ಸಿದ್ಧಿಸುವುದೆಂದು ಇಲ್ಲಿ ಹೇಳಲಾಗಿದೆ.
ಸಾಮಾನ್ಯವಾಗಿ ಧ್ಯಾನ ಮಾಡುವಾಗ ಮನಸ್ಸು ನಾನಾ ರೀತಿಯ ವಿಷಯ ಚಿಂತನೆಗಳನ್ನು ಮಾಡುತ್ತಿರುತ್ತದೆ. ಅದನ್ನು ನಿಲ್ಲಿಸಿಕೊಳ್ಳುವ ಪ್ರಯತ್ನ ಮೇಲಿಂದ ಮೇಲೆ ಮಾಡಬೇಕು. ಹೀಗೆ ಅಭ್ಯಾಸದ ಮೂಲಕ ಮನಸ್ಸನ್ನು ವಿಷಯಗಳಿಂದ ಹಿಂದಕ್ಕೆಳೆದುಕೊಳ್ಳುವುದರಿಂದ ವೈರಾಗ್ಯವು ತಾನಾಗಿ ಬೆಳೆಯುತ್ತದೆ. ವೈರಾಗ್ಯವು ಬೆಳೆದಂತೆ ಮನಸ್ಸು ಆತ್ಮನಲ್ಲೇ ನೆಲೆ ನಿಲ್ಲುತ್ತದೆ. ಧ್ಯಾನವೆಂಬ ಪಕ್ಷಿಗೆ ಅಭ್ಯಾಸ ಮತ್ತು ವೈರಾಗ್ಯ 2 ರೆಕ್ಕೆಗಳಿದ್ದಂತೆ. ಎರಡೂ ಸರಿಯಾದ ಪ್ರಮಾಣದಲ್ಲಿದ್ದರೇನೇ ಧ್ಯಾನದಲ್ಲಿ ಯಶಸ್ಸನ್ನು ಗಳಿಸಲು ಸಾಧ್ಯ. ವೇದಾಂತದಲ್ಲಿ ಶಬ್ದ ಪ್ರಯೋಗವನ್ನು ಬಹಳ ಜಾಣ್ಮೆಯಿಂದ ಗುರುತಿಸಬೇಕು. ಸಾಧಕರಿಗೆ ಇಲ್ಲಿ ಒಂದು ರೀತಿಯ ಅನುಮಾನ ಬರಬಹುದು. ಅದೇನೆಂದರೆ, ವೈರಾಗ್ಯ ಭಾವವು ತಾನಾಗಿಯೇ ಬರುವ ತನಕ ನಾವು ಕಾಯಬೇಕು ಅಥವಾ ನಾವಾಗಿ ವೈರಾಗ್ಯವನ್ನು ಬೆಳೆಸಿಕೊಳ್ಳಬೇಕು ಎಂದು. ಬಹುತೇಕ ಮಂದಿ ಈ ವೈರಾಗ್ಯ ಭಾವ ಅದಾಗಿ ಬರಲಿ ಎಂದು ಕಾಯುತ್ತಿರುತ್ತಾರೆ. ಹೀಗೆ ತಮ್ಮ ಜೀವನವನ್ನೆಲ್ಲ ವ್ಯರ್ಥವಾಗಿ ಕಳೆಯುತ್ತಾರೆ. ಅದರ ಬಗ್ಗೆ ತಾವಾಗಿ ಪ್ರಯತ್ನ ಪಡುವುದಿಲ್ಲ. ಗೀತೆಯಲ್ಲಿ ಪರಮಾತ್ಮನು ಅಭ್ಯಾಸ ಹಾಗೂ ವೈರಾಗ್ಯ ಈ ಎರಡನ್ನು ಹೇಳಿರುವುದರಿಂದ ಅಭ್ಯಾಸದ ಮೂಲಕವೇ ವೈರಾಗ್ಯವನ್ನು ಬೆಳೆಸಿಕೊಳ್ಳಬೇಕು ಎಂದು ಸ್ಪಷ್ಟವಾಯಿತು. ವೈರಾಗ್ಯವು ತಾನಾಗಿ ಬರಲಿ ಎಂದು ಕಾಯುವುದರ ಅರ್ಥವೇನೆಂದರೆ, ಬೀಜ ಬಿತ್ತದೆ ಬೆಳೆಗಾಗಿ ಕಾದು ಕುಳಿತಂತೆ ಆಗುವುದು. ನಮ್ಮ ಜೀವನವನ್ನು ನಾವಾಗಿ ವಿಶ್ಲೇಷಿಸೋಣ. ನಮ್ಮ ಜೀವನದ ಅನುಭವಗಳನ್ನು ನಾವಾಗಿ ವಿಮರ್ಶೆ ಮಾಡಿ ನೋಡುವುದಾದರೆ, ಸುಖ ಜೀವನಕ್ಕಾಗಿ ನಾವು ಎಷ್ಟು ಕಷ್ಟಪಡುತ್ತಿದ್ದೇವೆ ಮತ್ತು ಅದರಿಂದ ನಮಗೆ ಏನು ಲಾಭವಾಗಿದೆ ಎಂಬುದು ತಿಳಿದು ಬರುವುದು. ನಾವು ಪಡುವ ಕಷ್ಟಕ್ಕೆ ನಮಗೆ ಸಿಗುವ ಲಾಭ ಏನೇನೂ ಸಾಲದು. ಪ್ರತಿಯೊಂದು ಸಲವೂ ಹೆಚ್ಚಿನ ಶಾಂತಿಯನ್ನು ಗಳಿಸುವುದಕ್ಕಾಗಿ ಜೀವನ ವೈಖರಿಯನ್ನು ಬದಲಾಯಿಸುತ್ತೇವೆ. ಯಾವ ರೀತಿಯಲ್ಲೂ ಅದು ಸಿಗದಿದ್ದಾಗ ಕೊನೆಗೆ ಶಾಸ್ತ್ರಾಧ್ಯಯನವನ್ನು ಆರಂಭಿಸುತ್ತೇವೆ. ಅಲ್ಲಿ ನಮಗೆ ನೈತಿಕ ಜೀವನದ ಮಹತ್ವ, ಶ್ರೇಷ್ಠ ಜೀವನ ಮೌಲ್ಯಗಳ ಅವಶ್ಯಕತೆ ಮತ್ತು ಆತ್ಮ ಸಂಯಮದ ಕೊಡುಗೆ ಮಾತ್ರವಲ್ಲದೆ ಅಹಂಕಾರಯುಕ್ತ ಬದುಕಿನಿಂದ ಆಗುವ ಅಪಾರ ನಷ್ಟ ಇವೆಲ್ಲವುಗಳ ಬಗ್ಗೆ ಅರಿವಾಗುತ್ತದೆ. ನಮ್ಮ ಜೀವನದಲ್ಲಿ ಇರುವ ನ್ಯೂನತೆಗಳ ಅರಿವಾದೊಡನೆ ಮನಸ್ಸನ್ನು ಹಿಡಿಯುವ ಕೆಲಸ ಸುಲಭವಾಗುತ್ತದೆ. ಮನಸ್ಸನ್ನು ಹಿಡಿಯುವ ಈ ಪ್ರಯತ್ನವು ಸತತವಾಗಿ ನಡೆಯುತ್ತಿರಬೇಕು. ಇದನ್ನೇ ಅಭ್ಯಾಸ ಎಂದು ಹೇಳುವುದು. ಈ ಸತತ ಪ್ರಯತ್ನದ ಫಲವಾಗಿ ಮನಸ್ಸಿನಲ್ಲಿ ವೈರಾಗ್ಯವು ತಾನಾಗಿ ಬೆಳೆದು ಬರುವುದು. ಇದು ಮಾತ್ರ ನಿಜವಾದ ವೈರಾಗ್ಯ. ಅಭಾವ ವೈರಾಗ್ಯವೇ ಆಗಲಿ, ಸ್ಮಶಾನ ವೈರಾಗ್ಯವೇ ಆಗಲಿ ನಿಜವಾದುದಲ್ಲ. ಪ್ರಾಪಂಚಿಕ ವಸ್ತುಗಳ ನಿಜವಾದ ಸ್ವರೂಪವನ್ನು ಅರಿತ ಮನಸ್ಸಿಗೆ ವೈರಾಗ್ಯವು ಸ್ವಾಭಾವಿಕವಾಗಿ ಬರುವುದು. ಇದನ್ನು ಅಭ್ಯಾಸದಿಂದಲೇ ಬಲಗೊಳಿಸಬೇಕು. ಹಾಗಾದರೆ ಈ ರೀತಿಯ ಸಾಧನೆಯನ್ನು ಮಾಡುವುದರ ಗತಿಯೇನು? ಕೇಳಿ 36ನೇ ಶ್ಲೋಕ. ಅಸಂಯತಾತ್ಮನಾ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನಾ ತು ಯತತಾ ಶಕ್ಯೋ ವಾಪ್ತುಮಪಾಯತಃ. ಈ ರೀತಿಯ ಸಾಧನೆಯನ್ನು ಮಾಡದವನು ಯೋಗವನ್ನು ಸಾಧಿಸಲಾರನು. ಸಾಧನೆಯನ್ನು ಮಾಡುವವನಿಗಾದರೋ ಈ ಯೋಗವು ಉಪಾಯದಿಂದ ಸಿದ್ಧಿಸುವುದು. ಹಿಂದಿನ ಶ್ಲೋಕದಲ್ಲಿ ಅಭ್ಯಾಸಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಲಾಯಿತು. ಆದರೆ ಯಾವ ರೀತಿಯ ಅಭ್ಯಾಸ ಮಾಡಬೇಕು ಎಂಬುದನ್ನು ಅಲ್ಲಿ ಸ್ಪಷ್ಟವಾಗಿ ಹೇಳಲಿಲ್ಲ. ಶಾಸ್ತ್ರವು ತರ್ಕಬದ್ಧವಾಗಿ ವಿವರಣೆಯನ್ನು ಕೊಡದಿದ್ದರೆ ಅದನ್ನು ಶಾಸ್ತ್ರ ಎಂದು ಪರಿಗಣಿಸಲು ಆಗಿಲ್ಲ. ಈ ಶ್ಲೋಕದಲ್ಲಿ ಕೃಷ್ಣನು ಅಭ್ಯಾಸ ಎನ್ನುವ ಪದಕ್ಕೆ ಸರಿಯಾದ ವಿವರಣೆಯನ್ನು ಕೊಡುತ್ತಾನೆ. ಮನಸ್ಸಿನ ಹತೋಟಿಗಾಗಿ ಪ್ರಯತ್ನ ಮಾಡದವನಿಗೆ ಯೋಗವು ಸಿದ್ಧಿಸುವುದಿಲ್ಲ ಎಂದು ಅವನು ಸ್ಪಷ್ಟವಾಗಿ ಹೇಳುತ್ತಾನೆ. ಯಾವ ವ್ಯಕ್ತಿಯು ತನ್ನ ಇಂದ್ರಿಯಗಳ ಹುಚ್ಚು ನರ್ತನಕ್ಕೆ ಬಲಿಯಾಗುತ್ತಾನೋ ಅವನಿಗೆ ಜೀವನದಲ್ಲಿ ಶಾಂತಿ ಎಂದರೇನೆಂದೇ ತಿಳಿಯದು. ಅಂತಹವನಿಗೆ ಆಧ್ಯಾತ್ಮಿಕ ಸಾಧನೆಯು ಬಹಳ ದೂರದ ಮಾತಾಗುವುದು. ಇಂದ್ರಿಯಗಳನ್ನು ಹಿಡಿದೇ ಮನಸ್ಸಿನ ಅಲೆಗಳು ಶಾಂತವಾಗಲಾರವು. ಅಶಾಂತವಾದ ಮನಸ್ಸು ಶಾಸ್ತ್ರವನ್ನು ಶ್ರವಣ ಮಾಡುವುದಕ್ಕೆ ಅರ್ಹವಾದುದಲ್ಲ. ಮನನ ನಿಧಿಧ್ಯಾಸನಗಳಂತೂ ಬಹಳ ದೂರದ ಮಾತು. ಈ 3 ಸಾಧನೆಗಳ ವಿನಾ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಲು ಸಾಧ್ಯವಿಲ್ಲ. ಮನಸ್ಸು ಸತ್ವ, ರಜ ಮತ್ತು ತಮ ಎಂಬ 3 ಗುಣಗಳಿಂದ ಕೂಡಿದೆ ಎಂಬುದನ್ನು ನಾವು ಈ ಹಿಂದೆಯೇ ನೋಡಿದ್ದೇವೆ. ಮನಸ್ಸು ಸತ್ವ ಶುದ್ಧಿಯಾದಾಗಲೇ ಅದು ತನ್ನ ವಿಕ್ಷೇಪ ಮತ್ತು ಆವರಣವನ್ನು ಕಳೆದುಕೊಳ್ಳುವುದು. ವಾದ ಮಾಡುವಾಗ ಎದುರಾಳಿಯ ವಾದಗಳನ್ನು ಖಂಡಿಸುವ ರೀತಿಯಲ್ಲಿ ತರ್ಕಗಳನ್ನು ಬಳಸಬೇಕಾಗುತ್ತದೆ. ಪರಮಾತ್ಮನು ಮೊದಲು ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ದುಸ್ಸಾಧ್ಯವೆಂದು ಒಪ್ಪಿದರೂ ಈಗ ಮನಸ್ಸನ್ನು ಅಭ್ಯಾಸಪೂರ್ವಕವಾಗಿ ಹತೋಟಿಯಲ್ಲಿಟ್ಟುಕೊಂಡವನಿಗೆ ಯೋಗವು ಸಿದ್ಧಿಸುವುದು ಎಂದು ಘೋಷಿಸುತ್ತಿದ್ದಾನೆ. ಆತ್ಮ ಸಂಯಮವನ್ನು ಅಭ್ಯಾಸಪೂರ್ವಕ ಬೆಳೆಸಿಕೊಂಡವನಿಗೆ ಮಾತ್ರ ಯೋಗವು ಸಿದ್ಧಿಸುವುದು ಎಂದು ಅವನು ಹೇಳುತ್ತಿದ್ದಾನೆ.
ನಮ್ಮ ದಿನನಿತ್ಯದ ವ್ಯವಹಾರದಲ್ಲೂ ಯಾವುದೇ ಒಂದು ದೊಡ್ಡ ಕಾರ್ಯವನ್ನು ಸಾಧಿಸಬೇಕಾದರೆ ಸ್ವಲ್ಪ ಮಟ್ಟಿನ ಸಂಯಮವಾದರೂ ಅತ್ಯಗತ್ಯ. ಚುನಾವಣೆಯ ಸಮಯದಲ್ಲಿ ಒಬ್ಬ ರಾಜಕೀಯ ಪುಡಾರಿ, ಪರೀಕ್ಷೆಯ ಸಮಯದಲ್ಲಿ ಒಬ್ಬ ವಿದ್ಯಾರ್ಥಿ ಮತ್ತು ಅದೇ ರೀತಿ ನಾಟಕ ರಂಗದಲ್ಲಿ ಒಬ್ಬ ನಟ, ಇವರೆಲ್ಲರೂ ತಮ್ಮ ಸತತ ಅಭ್ಯಾಸದ ಮೂಲಕವೇ ಪೂರ್ಣ ಯಶಸ್ಸನ್ನು ಗಳಿಸಲು ಸಾಧ್ಯ. ತಮ್ಮ ಕಾರ್ಯ ಸಾಧನೆಗಾಗಿ ಅವರು ಏನನ್ನೂ ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ. ಲೌಕಿಕ ಪ್ರಾಪ್ತಿಗಾಗಿ ಇಷ್ಟೆಲ್ಲ ತ್ಯಾಗ ಮಾಡಲು ಸಿದ್ಧನಿರುವ ವ್ಯಕ್ತಿ ಅಲೌಕಿಕ ಆನಂದ ಪ್ರಾಪ್ತಿಗಾಗಿ ಎಷ್ಟೆಲ್ಲ ತ್ಯಾಗ ಮಾಡಬೇಕು, ನೀವೇ ವಿಚಾರ ಮಾಡಿ. ಪ್ರಾಪಂಚಿಕ ವಸ್ತುಗಳನ್ನು ದ್ವೇಷಿಸಬೇಕು ಎಂದು ಎಲ್ಲೂ ಹೇಳಲಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ತಿಳಿದಿರುವ ರೀತಿ ಸಾಧನೆಯ ಹೆಸರಿನಲ್ಲಿ ಎಷ್ಟೋ ಜನ ತಮ್ಮ ಶರೀರಕ್ಕೆ ಮತ್ತು ಪ್ರಾಣಕ್ಕೆ ಹಿಂಸೆ ಕೊಡುವವರಿದ್ದಾರೆ. ಇದರಿಂದ ಯಾವುದೇ ರೀತಿಯ ಆಧ್ಯಾತ್ಮಿಕ ಸಾಧನೆ ಸಾಧ್ಯವಿಲ್ಲ. ಗೀತೆಯನ್ನು ಓದುವ ಸಾಧಕನ ಗತಿ ಹೀಗಾಗದಿರಲೆಂದು ಪರಮಾತ್ಮನು ಸ್ಪಷ್ಟವಾಗಿ ಇಲ್ಲಿ ಹೇಳುತ್ತಿದ್ದಾನೆ. ಸರಿಯಾದ ರೀತಿಯಲ್ಲಿ ಸಾಧನೆಯನ್ನು ಮಾಡುವವನಿಗೆ ಮಾತ್ರ ಯೋಗ ಸಿದ್ಧಿ ಸಾಧ್ಯ ಎಂದು. ಸಿನಿಮಾಕ್ಕೆ ಹೋಗದಿರುವುದರಿಂದ ಅಥವಾ ನಿತ್ಯದ ಆಟಗಳನ್ನು ಆಡದಿರುವುದರಿಂದ ಹುಡುಗ ಪರೀಕ್ಷೆಯಲ್ಲಿ ಪಾಸಾಗುವುದಿಲ್ಲ. ಆ ಸಮಯವನ್ನು ಸರಿಯಾದ ಅಧ್ಯಯನದ ಮೂಲಕ ಸದುಪಯೋಗ ಪಡಿಸಿಕೊಳ್ಳುವುದಾದರೆ ಪರೀಕ್ಷೆಯಲ್ಲಿ ಅವನು ಯಶಸ್ಸನ್ನು ಸಾಧಿಸುತ್ತಾನೆ. ಇಲ್ಲಿ ಕೂಡ ಗಣಿತದ ಪರೀಕ್ಷೆಗಾಗಿ ಅವನು ಇಂಗ್ಲಿಷ್ ಪುಸ್ತಕವನ್ನು ಓದುವುದಾದರೆ ಅವನು ಪಾಸಾಗಲಿಕ್ಕಿಲ್ಲ. ಇದನ್ನೇ ಇಲ್ಲಿ ಸರಿಯಾದ ಪ್ರಯತ್ನ ಎಂದು ಹೇಳಿರುವುದು. ಇದೇ ರೀತಿ ತನ್ನಲ್ಲಿ ವ್ಯಯವಾಗಿ ಹೋಗುತ್ತಿದ್ದ ಆಂತರಿಕ ಶಕ್ತಿಯನ್ನು ಆತ್ಮ ಸಂಯಮದ ಮೂಲಕ ಯಾರು ಶೇಖರಿಸಿಕೊಳ್ಳುತ್ತಾನೋ ಅವನು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಲು ಕಲಿಯಬೇಕು. ಅಂತಹವನಿಗೆ ಮಾತ್ರ ಯೋಗವು ಸಿದ್ಧಿಸುವುದು ಎಂದು ಪರಮಾತ್ಮನು ಹೇಳುತ್ತಾನೆ. ಈ 2 ಶ್ಲೋಕಗಳ ಮೂಲಕ ಅರ್ಜುನನ ಪ್ರಶ್ನೆಗೆ ಉತ್ತರ ಕೊಟ್ಟದ್ದಾಯಿತು. ಪುನಃ ಅರ್ಜುನನೇ ಇಲ್ಲಿ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳುವುದನ್ನು ನಾವು ನೋಡಬಹುದು. ಪರಮಾತ್ಮನ ಉತ್ತರದಿಂದ ಅರ್ಜುನನ ಮನಸ್ಸು ತೃಪ್ತಿಗೊಂಡಿತು ಎಂಬುದಕ್ಕೆ ಇದೇ ಸಾಕ್ಷಿ. ಈಗ ಇನ್ನೊಂದು ಪ್ರಶ್ನೆ, ಅದೇನೆಂದರೆ, ಸರಿಯಾದ ರೀತಿಯಲ್ಲೇ ಸಾಧನೆ ಮಾಡುವಂತಹ ವ್ಯಕ್ತಿಯು ಅವನು ತನ್ನ ಸಾಧನೆ ಪೂರ್ತಿಯಾಗುವ ಮೊದಲೇ ಸಾಯುವುದಾದರೆ ಅವನ ಗತಿ ಏನಾಗುವುದು ಎಂಬುದು. 37ನೇ ಶ್ಲೋಕ. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತೋ ಯೋಗಚ್ಛಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಅರ್ಜುನನು ಹೇಳಿದನು, ಹೇ ಕೃಷ್ಣ, ಯೋಗಾಭ್ಯಾಸದಲ್ಲಿ ಶ್ರದ್ಧೆಯುಳ್ಳವನು ಸರಿಯಾದ ಪ್ರಯತ್ನವನ್ನು ಸ್ವಲ್ಪ ಮಟ್ಟಿಗೆ ಮಾಡುತ್ತಿದ್ದರೂ ಪೂರ್ಣ ಸಿದ್ಧಿಯನ್ನು ಪಡೆಯದೆ ಯೋಗದಿಂದ ವಿಚಲಿತನಾದರೆ ಅವನ ಗತಿ ಏನಾಗುವುದು? ಅರ್ಜುನನ ಮೂಲಕ ಈ ಪ್ರಶ್ನೆಯನ್ನು ವೇದವ್ಯಾಸರೇ ಎತ್ತಿ ತೋರಿಸುತ್ತಿದ್ದಾರೆ. ಹಿಂದೂ ಧರ್ಮದ ಮಹತ್ವವನ್ನು ಪರಮಾತ್ಮ ಕೃಷ್ಣನೇ ಜಗತ್ತಿಗೆ ಸಾರಿ ಹೇಳಲಿ ಎಂಬುದೇ ಅವರ ಅಭಿಪ್ರಾಯವಿರಬೇಕು. ಸಾಧನೆಯ ಮಾರ್ಗದಲ್ಲಿ ನಡೆಯುತ್ತಿರುವ ಯಾರೂ ಕೆಟ್ಟ ಗತಿಯನ್ನು ಹೊಂದಲಾರರು, ಇಷ್ಟಂತೂ ಸತ್ಯ. ಇಂದು ಮಾಡಿದ ಸಾಧನೆಯು ಎಂದೂ ನಷ್ಟವಾಗಿ ಹೋಗಲಾರದು. ಸಾಧನೆಗೆ ತಕ್ಕ ಫಲ ಇದ್ದೇ ಇದೆ. ತನ್ಮಧ್ಯೆ ಜೀವಿಯು ಮರಣ ಹೊಂದಿದಾಗಲೂ ಕೂಡ ಮರಣವೆಂಬುದು ವ್ಯಕ್ತಿಯ ಜೀವನ ಯಾತ್ರೆಯಲ್ಲಿ ಒಂದು ಘಟನೆ ಮಾತ್ರ. ಈ ಜನ್ಮದಲ್ಲಿ ಮಾಡಿದ ಸಾಧನೆಗಳು ವ್ಯರ್ಥವಾಗುವುದಿಲ್ಲ. ಮುಂದೆ ಅವನು ಪುನಃ ತನ್ನ ಹಿಂದಿನ ಸಾಧನೆಗಳನ್ನು ಮುಂದುವರಿಸುತ್ತಾನೆ. ತನ್ನ ಅನುಮಾನವನ್ನು ಪರಮಾತ್ಮನ ಮುಂದಿಡುತ್ತಾ ಶ್ರದ್ಧೆಯಿಂದ ಮನಸ್ಸಿನ ಹತೋಟಿಗಾಗಿ ಸಾಧನೆ ಮಾಡುತ್ತಿರುವ ವ್ಯಕ್ತಿಯು ಪೂರ್ಣ ಸಿದ್ಧಿಯನ್ನು ಪಡೆಯದೆ ಅವನು ಸಾಯುವುದಾದರೆ ಅವನ ಗತಿ ಏನಾಗುವುದು ಎಂದು. ಅವನು ಉಭಯಭ್ರಷ್ಟನಾಗುವುದಿಲ್ಲವೇ? ಈ ಕಡೆ ಸಂಸಾರಿಯೂ ಅಲ್ಲ, ಆ ಕಡೆ ಯೋಗಿಯೂ ಅಲ್ಲ. ಹೀಗಾಗಿ ಅವನ ಪರಿಸ್ಥಿತಿ ಏನಾಗುವುದು ಎಂದು ವೇದಾಂತಿಗಳು ಲೌಕಿಕ ಪ್ರಪಂಚವನ್ನು, ಸಾಂಸಾರಿಕ ಜೀವನವನ್ನು ಖಂಡಿಸುವಾಗ ಅಲ್ಲಿ ಸಿಗುವಂತಹ ಕ್ಷಣಿಕ ಆನಂದವನ್ನು ಅಲ್ಲಗಳೆಯುವುದಿಲ್ಲ. ಅವರ ದೃಷ್ಟಿಯಲ್ಲಿ ವಿಷಯಾನಂದವು ಬ್ರಹ್ಮಾನಂದದ ಲೇಷ ಮಾತ್ರ. ಸೂಕ್ಷ್ಮವಾಗಿ ಅರ್ಜುನನು ಏನು ಹೇಳುತ್ತಿದ್ದಾನೆಂದರೆ, ಕೃಷ್ಣನು ಹೇಳುವ ರೀತಿಯ ಜೀವನ ಪದ್ಧತಿಯನ್ನು ಯಾರಾದರೂ ಅನುಸರಿಸುವವರಿದ್ದರೆ ಅಂತಹವರಿಗೆ ವಿಷಯಾನಂದವೂ ಇಲ್ಲ, ಬ್ರಹ್ಮಾನಂದವೂ ಇಲ್ಲ ಎಂದು ಆಗುವುದೋ ಏನೋ ಎಂದು. ಇಂತಹ ಸಾಧಕನನ್ನು ಅಂಜುಬುರುಕ ಎಂದು ಹೇಳಬೇಕಾಗುತ್ತದೆ. ಆದರೆ ಕೃಷ್ಣ ಹೇಳುವ ರೀತಿಯಲ್ಲಿ ಸಾಧನೆ ಪೂರ್ತಿಯಾದಾಗ ಬ್ರಹ್ಮಾನಂದವೂ ಪ್ರಾಪ್ತಿಯಾಗುವುದು ಹೌದಾದರೆ ಅದು ಇವನಿಗೆ ಸಿಗುವುದಿಲ್ಲ. ಏಕೆಂದರೆ ಸಾಧನೆ ಪೂರ್ತಿಯಾಗುವ ಮೊದಲೇ ಅವನು ಸಾಯುವುದರಿಂದ. ಅಷ್ಟು ಮಾತ್ರವಲ್ಲದೆ ಸಾಧನೆ ಮಾಡುತ್ತಿರುವ ವ್ಯಕ್ತಿಯು ತನ್ನ ಮನಸ್ಸಿನ ವಾಸನೆಗಳಿಗೆ ಬಲಿಯಾಗಿ ಜಾರಿ ಬೀಳುವುದಾದರೆ ಅಂತಹ ಸಾಧಕನ ಗತಿ ಏನು ಎಂದು ಅರ್ಜುನನು ಕೇಳುತ್ತಾನೆ.
ಯೋಗದಲ್ಲಿ ಸಿದ್ಧಿಯನ್ನು ಗಳಿಸಿದವನ ಬಗ್ಗೆಯಂತೂ ಏನೇನು ಕೇಳುವ ಅಗತ್ಯವಿಲ್ಲ. ಆದರೆ ಸಾಧನೆ ಮಾಡುತ್ತಿರುವ ಸಾಧಕರಿಗೆ ಪರಮಾತ್ಮನ ಭರವಸೆ ಅಗತ್ಯ. ಆ ದೃಷ್ಟಿಯಿಂದಲೇ ಅರ್ಜುನನು ಪರಮಾತ್ಮನಿಗೆ ಈ ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ. ತನ್ನ ಪ್ರಶ್ನೆಯನ್ನು ಕೃಷ್ಣನಿಗೆ ಹೆಚ್ಚು ಸ್ಪಷ್ಟಗೊಳಿಸಲು ಮುಂದಿನ ಶ್ಲೋಕವನ್ನು ಹೇಳುತ್ತಾನೆ. 38ನೇ ಶ್ಲೋಕ. ಕಚ್ಚಿನ್ನೋ ಭಯ ವಿಭ್ರಷ್ಟಶ್ಚಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪತಿ. ಸಾಧನಾ ಮಾರ್ಗದಿಂದ ವಿಚಲಿತನಾದ ವ್ಯಕ್ತಿಯು ಸಿದ್ಧಿಯನ್ನು ಗಳಿಸದೆ ಉಭಯ ಭ್ರಷ್ಟನಾಗಿ ತುಂಡು ಮೋಡದ ಹಾಗೆ ಹಾಳಾಗುವುದಿಲ್ಲವೇ ಎಂದು. ಶ್ರದ್ಧೆಯಿಂದ ಸಾಧನೆ ಮಾಡುತ್ತಿರುವ ಸಾಧಕನು ಸಾಧನೆಯ ಮಾರ್ಗದಿಂದ ವಿಚಲಿತನಾಗುವುದರಿಂದ ಅಥವಾ ಮಧ್ಯೆ ಸಾಯುವುದರಿಂದ ಅವನು ಅಷ್ಟರ ತನಕ ಮಾಡಿದ ಸಾಧನೆಗಳೆಲ್ಲವೂ ವ್ಯರ್ಥವಾಗುವುದಿಲ್ಲವೇನೋ? ಅಂತಹ ಸಾಧಕನು ಉಭಯ ಭ್ರಷ್ಟನಾಗುವುದಿಲ್ಲವೇನೋ? ಅರ್ಜುನನು ಒಂದು ಸುಂದರ ಉಪಮೆಯ ಮೂಲಕ ಇದನ್ನು ವಿವರಿಸುತ್ತಿದ್ದಾನೆ. ತುಂಡು ಮೋಡಕ್ಕೆ ಉಭಯ ಭ್ರಷ್ಟನನ್ನು ಅವನು ಹೋಲಿಸುತ್ತಾನೆ. ವ್ಯಾಸರ ಈ ಉಪಮೆಯು ಅತ್ಯಂತ ಸಮರ್ಪಕವಾದದ್ದು ಎಂದು ಪಂಡಿತರು ಪರಿಗಣಿಸಿದ್ದಾರೆ. ಬೇಸಿಗೆ ಕಾಲದಲ್ಲಿ ಪರ್ವತಗಳ ತಪ್ಪಲುಗಳಲ್ಲಿ ದೊಡ್ಡ ಮೋಡವು ಎದ್ದು ಬರುವುದನ್ನು ನಾವು ಕಾಣುತ್ತೇವೆ. ಸ್ವಲ್ಪ ಹೊತ್ತಿನಲ್ಲಿಯೇ ಅದು ಬೀಸುವ ಗಾಳಿಗೆ ಸಿಕ್ಕಿಬಿದ್ದು ಚದುರಿ ಹೋಗುತ್ತದೆ. ಚದುರಿ ಹೋದ ಮೋಡವು ಆ ಕಡೆ ಮಳೆಯಾಗಿ ಬೀಳುವುದೂ ಇಲ್ಲ, ಈ ಕಡೆ ತಾಯಿ ಮೋಡದ ಜೊತೆಯೂ ಇರುವುದಿಲ್ಲ. ಬದಲಾಗಿ ಮಧ್ಯೆ ಎಲ್ಲೋ ಗಾಳಿಯಲ್ಲೇ ಆವಿಯಾಗಿ ಬಿಡುತ್ತದೆ. ಅಂತಹ ತುಂಡು ಮೋಡಗಳಿಂದ ರೈತರಿಗೆ ಯಾವ ಉಪಕಾರವೂ ಇಲ್ಲ. ಬೀಸುವ ಗಾಳಿಗೆ ಅದು ಸಿಕ್ಕಿಬಿದ್ದು ಅತ್ತಿಂದತ್ತ ಇತ್ತಿಂದಿತ್ತ ವ್ಯರ್ಥವಾಗಿ ಆದರೂ ಚಲಿಸುತ್ತಿರುತ್ತದೆ. ಇದೇ ರೀತಿ ಪೂರ್ಣ ಸಿದ್ಧಿಯನ್ನು ಗಳಿಸದ ಸಾಧಕನ ಅವಸ್ಥೆಯು ಆಗುತ್ತದೆಯೇ ಎಂಬುದು ಅರ್ಜುನನ ಸಂಶಯ. ಈ ಪ್ರಶ್ನೆಯನ್ನು ತಾನು ಯಾಕೆ ಕೇಳುತ್ತಿದ್ದಾನೆ ಎಂದು ಅರ್ಜುನನೇ ಹೇಳುತ್ತಾನೆ. 39ನೇ ಶ್ಲೋಕ. ಏತನ್ಮೇ ಸಂಶಯಂ ಕೃಷ್ಣ ಚೇತುಮರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಚೇತಾ ನಾಹ್ಯುಪಪದ್ಯತೆ. ಹೇ ಕೃಷ್ಣ, ಇದು ನನ್ನ ಸಂಶಯ. ಇದನ್ನು ನಿವಾರಿಸುವ ಶಕ್ಯತೆ ನಿನಗಿದೆ. ನನ್ನ ಈ ಸಂದೇಹವನ್ನು ನಿವಾರಿಸುವವರು ಇನ್ನು ಯಾರೂ ಇಲ್ಲ. ಅರ್ಜುನ ತನ್ನ ಈ ಭಾಗದ ಕೊನೆಯ ಶ್ಲೋಕದಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದಾನೆ, ಹೇ ಕೃಷ್ಣ, ನನ್ನ ಈ ಸಂಶಯವನ್ನು ನಿವಾರಿಸು ಎಂದು. ಈ ಪ್ರಶ್ನೆಯನ್ನು ಉತ್ತರಿಸಲು ಪರಮಾತ್ಮನಿಗೆ ಮಾತ್ರ ಸಾಧ್ಯ. ಹಿಂದಿನ ಪ್ರಶ್ನೆಗೆ ಪರಮಾತ್ಮನು ಕೊಟ್ಟ ಉತ್ತರ ಅರ್ಜುನನಿಗೆ ತೃಪ್ತಿಯನ್ನು ನೀಡಿದೆ ಎಂಬುದಕ್ಕೆ ಇದೇ ಸಾಕ್ಷಿ. ಮನಸ್ಸು ಅತ್ಯಂತ ಚಂಚಲ ಸ್ವಭಾವವಾದದ್ದರಿಂದ ಅದನ್ನು ಸ್ಥಿರವಾಗಿಟ್ಟುಕೊಂಡು ಆತ್ಮನ ದರ್ಶನ ಮಾಡಿಕೊಳ್ಳುವುದು ಆಗುವ ಹೋಗುವ ಕೆಲಸವೇ ಎಂದು ಅವನು ಪ್ರಶ್ನಿಸಿದ್ದ. ಪರಮಾತ್ಮನು ಕೊಟ್ಟ ಉತ್ತರ ಅವನನ್ನು ಸಂಪೂರ್ಣ ರೀತಿಯಲ್ಲಿ ತೃಪ್ತಿಗೊಳಿಸಿತ್ತು. ವಿಚಾರವಂತ ಸಾಧಕನಿಗೆ ಒಂದರ ಮೇಲೊಂದರಂತೆ ಸಂಶಯಗಳು ಉದ್ಭವಿಸಲೇಬೇಕು. ಎಲ್ಲ ಸತ್ಸಂಗಗಳಲ್ಲಿ ಗುರುಗಳು ಸಾಧಕರ ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನೀಯುತ್ತಾರೆ. ಪುನರ್ಜನ್ಮದ ಬಗ್ಗೆ ಪರಮಾತ್ಮನು ಇಲ್ಲಿ ಹೇಳುತ್ತಾನೆ. ಸಾಧಕರಾಗುವವರಿಗೆ ಮುಂದಿನ ಜನ್ಮದಲ್ಲಿ ಭವ್ಯ ಭವಿಷ್ಯತ್ತು ಕಾದಿದೆ ಎಂದು ಘೋಷಿಸುತ್ತಾನೆ. ಮುಂದಿನ ಕೆಲವು ಶ್ಲೋಕಗಳಲ್ಲಿ ಅರ್ಜುನನ ಪ್ರಶ್ನೆಗೆ ಸಮರ್ಪಕವಾದ ಉತ್ತರವನ್ನೀಯುತ್ತಾನೆ ಪರಮಾತ್ಮ. 40ನೇ ಶ್ಲೋಕ. ಶ್ರೀ ಭಗವಾನುವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನ ಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಶ್ರೀ ಭಗವಂತನು ಹೇಳುತ್ತಾನೆ, ಹೇ ಪಾರ್ಥ, ಯೋಗ ಭ್ರಷ್ಟನಿಗೆ ಇಹಪರಗಳಲ್ಲಿ ಎಲ್ಲಿಯೂ ಕೆಡುಕಿಲ್ಲ. ಹೇ ತಮ್ಮ, ಒಳ್ಳೆಯದನ್ನು ಮಾಡಿದವನು ಎಂದೂ ಕೆಡುವುದಿಲ್ಲ. ಶ್ರೀಕೃಷ್ಣನು ತನ್ನ ಅಧಿಕಾರ ವಾಣಿಯಿಂದ ಈ ಮೊದಲಿನ ಶ್ಲೋಕದಲ್ಲೇ ಹೇ ಪಾರ್ಥ, ಒಳ್ಳೆಯ ಸಾಧನೆಯನ್ನು ಮಾಡುತ್ತಿರುವವನಿಗೆ ಎಂದೂ ಕೆಡುಕುಂಟಾಗುವುದಿಲ್ಲ ಎಂದು ಘೋಷಿಸುತ್ತಾನೆ. ಪರಮಾತ್ಮನ ಈ ಹೇಳಿಕೆಯು ಅತ್ಯಂತ ಅರ್ಥಗರ್ಭಿತವಾದುದು. ಕೃಷ್ಣನು ಭಾವುಕನಾಗಿ ಈ ಹೇಳಿಕೆಯನ್ನು ಹೇಳಲಿಲ್ಲ, ಅಥವಾ ಕೃಷ್ಣನ ಬಾಯಿಂದ ಬಂದ ಮಾತುಗಳಾದ್ದರಿಂದ ಇದನ್ನು ನಂಬಬೇಕೆಂದೇನೂ ಇಲ್ಲ. ಹಿಂದೂಗಳು ಯಾವುದೇ ಹೇಳಿಕೆಯನ್ನು, ಅದು ಬೇಕಾದರೆ ಅವತಾರ ಪುರುಷನಿಂದಲೇ ಬಂದುದಿರಬಹುದು, ಒಂದು ವೇಳೆ ಅದು ಅನುಭವಕ್ಕೆ ಹಾಗೂ ಯುಕ್ತಿಗೆ ವಿರುದ್ಧವಾಗಿರುವುದಾದರೆ ಅದನ್ನವರು ನಂಬುವುದಿಲ್ಲ. ಧರ್ಮವು ಬದುಕುವ ಕಲೆಯನ್ನು ಕಲಿಸುವ ಶಾಸ್ತ್ರ. ಹಾಗಿರುವಾಗ ಅದರಲ್ಲಿ ಎಲ್ಲ ರೀತಿಯ ವಿವರಣೆಗಳೂ ಇರಬೇಕು. ಈ ಪರಂಪರೆಯಲ್ಲೇ ಬೆಳೆದು ಬಂದಿರುವ ಕೃಷ್ಣನು ತನ್ನ ಹೇಳಿಕೆಯನ್ನು ತರ್ಕಬದ್ಧವಾಗಿ ಇಲ್ಲಿ ವಿವರಿಸುತ್ತಾನೆ. ಒಳ್ಳೆಯದನ್ನು ಮಾಡಿದ ಯಾರಿಗೇ ಆಗಲಿ ಕೆಟ್ಟಗತಿ ಆಗಲಾರದು ಎಂದು ಅವನು ಹೇಳುತ್ತಾನೆ. ವರ್ತಮಾನದಲ್ಲಿ ಒಳ್ಳೆಯ ಕರ್ಮವನ್ನು ಮಾಡುವ ವ್ಯಕ್ತಿಗೆ ಭವಿಷ್ಯದಲ್ಲಿ ಒಳ್ಳೆಯ ಫಲವೇ ಸಿಗಬೇಕೇ ವಿನಾ ಎಂದಿಗೂ ಕೆಟ್ಟದು ಆಗದು. ಏಕೆಂದರೆ ಭೂತ ಮತ್ತು ವರ್ತಮಾನದ ಮಗುವೇ ಭವಿಷ್ಯತ್.
ಯೋಗ ಸಾಧನೆಯಲ್ಲಿ ಪೂರ್ಣ ಸಿದ್ಧಿಯನ್ನು ಗಳಿಸಿದ ಸಾಧಕನ ಗತಿ ಏನಾಗುವುದು ಎಂಬುದು ಅರ್ಜುನನ ಸಂಶಯ. ಈ ಸಂಶಯಕ್ಕೆ ಬದುಕಿನ ಕರ್ಮಚಕ್ರವನ್ನು ಅವನು ಸರಿಯಾಗಿ ತಿಳಿಯದಿರುವುದೇ ಕಾರಣವಾಗಿದೆ. ಸಾವು ಎಂದರೆ ಅಲ್ಲಿಗೆ ನಮ್ಮ ಜೀವನವು ಅಂತ್ಯಗೊಳ್ಳುವುದು ಎಂದು ಅವನು ತಿಳಿದಿದ್ದ. ಇದನ್ನು ಸಮರ್ಥಿಸುವ ಕೆಲವು ಧರ್ಮಗಳೂ ಇವೆ, ಆದರೆ ಅದನ್ನು ಧರ್ಮಶಾಸ್ತ್ರ ಎಂದು ಪರಿಗಣಿಸುವ ಹಾಗಿಲ್ಲ. ವಿಚಾರವಂತರಿಗೆ ಇದು ಸರಿ ಹೋಗದು. ಅವರಿಗೆ ಇಡೀ ವಿಶ್ವವು ಒಂದು ನಿಯಮಕ್ಕೊಳಪಟ್ಟಂತಿರುತ್ತದೆ. ಅವರ ಪ್ರಕಾರ ಒಂದು ಜೀವಿಯು ಅಖಂಡ ಬ್ರಹ್ಮವೆಂಬ ಸಿಂಧುವಿನಿಂದ ಒಂದು ಬಿಂದು. ಇಡೀ ವಿಶ್ವವು ಕರ್ಮನಿಯತಿಗೊಳಪಟ್ಟಿದೆ. ತನ್ನ ಭೂತಕಾಲದ ಜೀವನವು ವರ್ತಮಾನದ ಜೀವನವನ್ನು ನಿಗದಿಗೊಳಿಸುವುದು. ಅದೇ ರೀತಿ ವರ್ತಮಾನದಲ್ಲಿ ನಾವು ಮಾಡುವ ಕೆಲಸಗಳು, ಪಡೆಯುವ ಜ್ಞಾನ ಇವೆಲ್ಲವೂ ನನ್ನ ಭವಿಷ್ಯತ್ತನ್ನು ನಿರ್ಧರಿಸುತ್ತದೆ. ಆದುದರಿಂದ ಹಿಂದೂಗಳು ಪೂರ್ವಜನ್ಮದ ಬಗ್ಗೆಯೂ ಮತ್ತು ಪುನರ್ಜನ್ಮದ ಬಗ್ಗೆಯೂ ನಂಬುತ್ತಾರೆ. ಈ ಪುನರ್ಜನ್ಮ ಸಿದ್ಧಾಂತವನ್ನು ಆಧರಿಸಿಕೊಂಡು ಇಲ್ಲಿ ಪರಮಾತ್ಮನು ಹೇಳಿರುವುದು, ಒಳ್ಳೆಯ ಸಾಧನೆಯನ್ನು ಮಾಡುತ್ತಿರುವ ಸಾಧಕನಿಗೆ ಇಹ ಹಾಗೂ ಪರಗಳಲ್ಲಿ ಕೆಡುಕಿಲ್ಲ ಎಂದು. ಓ ಸೌಮ್ಯ ಎಂದು ಪ್ರೀತಿಯಿಂದ ಅರ್ಜುನನು ಕೃಷ್ಣನನ್ನು ಸಂಬೋಧಿಸುತ್ತಾನೆ. ಇದು ಉಪನಿಷತ್ತಿನ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ವ್ಯಕ್ತಿಯು ಎಷ್ಟೇ ಮೋಸಗಾರನಾಗಿರಲಿ ಅಥವಾ ಕ್ರೂರಿಯಾಗಿರಲಿ, ಅವನು ತನ್ನ ಮಗನಿಗೆ ತಪ್ಪಾಗಿ ತತ್ವವನ್ನು ಹೇಳಲಿಕ್ಕಿಲ್ಲ. ಆ ದೃಷ್ಟಿಯಿಂದ ಕೃಷ್ಣನು ಇಲ್ಲಿ ತಾನು ಶಾಸ್ತ್ರಸಮ್ಮತವಾದ ತತ್ವವನ್ನೇ ವಿವರಿಸುತ್ತಿದ್ದೇನೆ ಎಂದು ಅರ್ಜುನನಿಗೆ ತೋರಿಸಿಕೊಡಲು ಪಿತೃಸ್ಥಾನದಲ್ಲಿ ನಿಂತು ಮಾತನಾಡುವವನ ಹಾಗೆ ಹೇ ತಾತ, ಹೇ ಸೌಮ್ಯ ಎಂದು ಹೇಳುತ್ತಾನೆ. ಸಾಧನೆಯ ಮಾರ್ಗದಲ್ಲಿ ಮುಂದುವರಿಯುವವನಿಗೆ ಎಂದೂ ಕೆಡುಕುಂಟಾಗುವುದಿಲ್ಲ ಎಂದು ಭರವಸೆ ನೀಡುತ್ತಾನೆ. ಅಂತಹವರ ಗತಿ ಏನಾಗುತ್ತದೆ ಅದನ್ನು ಕೇಳಿ. 41ನೇ ಶ್ಲೋಕ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಅಶ್ರಿತ್ವಾ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ. ಯೋಗ ಭ್ರಷ್ಟನು ಸತ್ತ ಮೇಲೆ ಪುಣ್ಯಕೃತವಾದ ಲೋಕಗಳಿಗೆ ಹೋಗಿ ಅಲ್ಲಿ ಎಷ್ಟೋ ಕಾಲ ಬಾಳಿ ಅನಂತವರ ಒಳ್ಳೆಯವರ ಮನೆಯಲ್ಲಿ ಹುಟ್ಟಿ ಬರುತ್ತಾನೆ. ನಮ್ಮ ಇಹಲೋಕದ ಕರ್ಮಗಳು ಪರಲೋಕವನ್ನು ನಿರ್ಧರಿಸುತ್ತವೆ. ಕರ್ಮಗಳನ್ನು ಒಳ್ಳೆಯದು ಮತ್ತು ಕೆಟ್ಟದ್ದು ಎಂದು 2 ಭಾಗಗಳಲ್ಲಿ ವಿಂಗಡಿಸಬಹುದು. ದುಷ್ಕರ್ಮಿಗೆ ಅವನತಿ ಖಂಡಿತ. ಸತ್ಕರ್ಮಿಯು ವಿಕಾಸದ ಮೇಲಿನ ಹಂತಗಳನ್ನು ಏರುತ್ತಾನೆ. ಸತ್ಕರ್ಮಗಳನ್ನು ನಮ್ಮ ಶಾಸ್ತ್ರದಲ್ಲಿ 2 ಭಾಗಗಳಾಗಿ ವಿಂಗಡಿಸಿದ್ದಾರೆ: ಕಾಮ್ಯ ಕರ್ಮ ಮತ್ತು ನಿಷ್ಕಾಮ ಕರ್ಮ. ಕರ್ಮ ಫಲವು ಕರ್ಮದ ಉದ್ದೇಶವನ್ನು ಅವಲಂಬಿಸಿರುವುದರಿಂದ ಈ 2 ರೀತಿಯ ಕರ್ಮಗಳಿಗೆ ಫಲವು ಬೇರೆ ಬೇರೆಯಾಗಿರಲೇಬೇಕು. ನಿಷ್ಕಾಮ ಕರ್ಮಿಗೆ ಸಿದ್ಧಿಯು ಬೇಗನೆ ದೊರಕುವುದು. ಇಂತಹ ಪುಣ್ಯಜೀವಿಗಳು ಪುಣ್ಯಕೃತವಾದ ಲೋಕಗಳನ್ನು ಪಡೆಯುತ್ತಾರಂತೆ. ಅವರು ಗಳಿಸಿರುವ ಪುಣ್ಯಕ್ಕನುಗುಣವಾಗಿ ಅಲ್ಲಿ ಕೆಲವು ಕಾಲ ಇರುತ್ತಾರಂತೆ. ಆ ಬಳಿಕ ಪುನಃ ತಮ್ಮ ಸಾಧನೆಯನ್ನು ಮುಂದುವರಿಸುವ ದೃಷ್ಟಿಯಿಂದ ಮರ್ತ್ಯ ಲೋಕದಲ್ಲಿ ಶುಚಿರ್ಭೂತರಾದವರ ಮನೆಯಲ್ಲಿ ಹುಟ್ಟುತ್ತಾರಂತೆ. ಸಂಕ್ಷೇಪದಲ್ಲಿ ಹೇಳುವುದಾದರೆ, ಮಾನವನ ಸಾಧನೆಗೆ ತಕ್ಕ ಫಲ ಸಿಕ್ಕಿಯೇ ಸಿಗುತ್ತದೆ. ಕಾಮ್ಯ ಕರ್ಮಗಳನ್ನು ಮಾಡಿ ಪುಣ್ಯ ಲೋಕವನ್ನು ಗಳಿಸಿ ಈ ಯೋಗಭ್ರಷ್ಟನು ಮತ್ತೆ ಶುಚಿಯಾದವರ ಮನೆಯಲ್ಲಿ ಜನಿಸುವುದಾದರೆ, ಕರ್ಮವನ್ನು ಮಾಡಿದ ಯೋಗಭ್ರಷ್ಟನ ಗತಿಯೇನು ಕೇಳಿ. 42ನೇ ಶ್ಲೋಕ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯುಧಿದೃಶಂ. ಇಲ್ಲವೇ ಪ್ರಜ್ಞಾವಂತನಾದ ಯೋಗಿಗಳ ವಂಶದಲ್ಲಿಯಾದರೂ ಹುಟ್ಟುವನು. ಲೋಕದಲ್ಲಿ ಇಂಥ ಜನ್ಮವು ಅತ್ಯಂತ ದುರ್ಲಭತರವಾದುದು. ನಿಷ್ಕಾಮ ಕರ್ಮವನ್ನು ಮಾಡುತ್ತಿದ್ದವನಿಗೆ ಏನು ಗತಿಯಾಗುತ್ತದೆ ಎಂಬುದನ್ನು ಕೃಷ್ಣನು ಈ ಶ್ಲೋಕದಲ್ಲಿ ತಿಳಿಸಿ ಹೇಳುತ್ತಿದ್ದಾನೆ. ಇದು ಮರಣಾನಂತರ ನೇರವಾಗಿ ಹುಟ್ಟುವ ಇನ್ನೊಂದು ರೀತಿ. ಇಲ್ಲಿ ಹಿಂದಿನ ಜನ್ಮದ ಸಂಸ್ಕಾರಗಳು ಸ್ಪಷ್ಟವಾಗಿ ಎದ್ದು ಕಾಣುವವು. ಇವರು ನಿಷ್ಕಾಮ ಕರ್ಮಿಗಳಾಗಿರುವುದರಿಂದ ಇವರ ಮನಸ್ಸು ಹೆಚ್ಚಿನ ಶುದ್ಧತೆಯನ್ನು ಹಾಗೂ ಸ್ಥಿರತೆಯನ್ನು ಪಡೆದಿರುವುದು. ಅಂತಹವರಿಗೆ ಸ್ವರ್ಗಾದಿ ಲೋಕದ ಭೋಗದಲ್ಲಿ ಆಸಕ್ತಿ ಇಲ್ಲ. ಅವರು ಹೆಚ್ಚಿನ ಸಾಧನೆಗೆ ಅವಶ್ಯವಾದಂತಹ ಕ್ಷೇತ್ರದ ಅವಶ್ಯಕತೆ ಅವರಿಗಿದೆ. ಅಂತಹ ವ್ಯಕ್ತಿಗಳು ತಮ್ಮ ಮರಣಾನಂತರ ಅವರಿಗೆ ಯೋಗ್ಯವಾದ ವಾತಾವರಣವನ್ನು ಹುಡುಕಿಕೊಂಡು ಕೂಡಲೇ ಹುಟ್ಟಿ ಬರುತ್ತಾರೆ. ಅವರು ಹೆಚ್ಚಿನ ಸಾಧನೆ ಮಾಡಿದವರಾದ್ದರಿಂದ ಒಳ್ಳೆಯ ಯೋಗಿಗಳ ಮನೆಯಲ್ಲೇ ಅವರು ಹುಟ್ಟಿ ಬರುತ್ತಾರೆ. ಇದು ತರ್ಕಬದ್ಧವಾದ ವಿವರಣೆ. ಇಂದು ನಾವು ನನ್ನ ಪರಿಸರ ಚೆನ್ನಾಗಿಲ್ಲ ಎಂದು ಹೇಳುವ ಎಷ್ಟೋ ಜನರನ್ನು ನೋಡುತ್ತಿದ್ದೇವೆ. ಆದರೆ ಅವರು ಈ ರೀತಿ ಹೇಳುವುದು ಸರಿಯಲ್ಲ. ಏಕೆಂದರೆ ಅವನವನು ಗಳಿಸಿರುವ ಪೂರ್ವ ವಾಸನೆಗಳಿಗನುಸಾರವಾಗಿಯೇ ಅವರವರಿಗೆ ತಕ್ಕುದಾದ ಪರಿಸರವು ಸಿಕ್ಕುವುದು. ತನ್ನ ಪರಿಸರವನ್ನು ಬದಲಾಯಿಸುವುದರಿಂದ ವ್ಯಕ್ತಿಯು ವಿಕಾಸ ಹೊಂದಲು ಸಾಧ್ಯವಿಲ್ಲ. ಉದಾಹರಣೆಗೆ,
ಮದ್ಯಪಾನ ಚಟವಿರುವವನು ತನ್ನ ಪರಿಸರವನ್ನು ಬದಲಾಯಿಸಿ ಮದ್ಯಪಾನ ನಿಷೇಧವಿರುವ ಊರಿಗೆ ಬಂದರೂ ಅಲ್ಲಿ ಅವನು ಕದ್ದು ಕುಡಿಯಬಹುದು. ಬಾಲ್ಯದಿಂದಲೇ ಆಧ್ಯಾತ್ಮದ ಕಡೆಗೆ ಒಲವು ತೋರಿಸಿದ ಆಚಾರ್ಯ ಶಂಕರರು, ಯೇಸುಕ್ರಿಸ್ತ, ಭಗವಾನ್ ಬುದ್ಧ ಇವರೆಲ್ಲ ಕೃಷ್ಣನ ಹೇಳಿಕೆಯನ್ನು ಸಮರ್ಥನೆ ಮಾಡುವುದಕ್ಕೆ ಒಳ್ಳೆಯ ಉದಾಹರಣೆಗಳು. ಪರಮಾತ್ಮನು ಹೇಳುತ್ತಾನೆ, ಇಂತಹ ಜನ್ಮ ಲೋಕದಲ್ಲಿ ಅತ್ಯಂತ ದುರ್ಲಭವಾದದ್ದು ಎಂದು. ಹಿಂದಿನ ಶ್ಲೋಕವು ಕಾಮ್ಯಕರ್ಮಿಯಾದ ಯೋಗ ಭ್ರಷ್ಟನ ಬಗ್ಗೆ ಹೇಳಿದರೆ, ಈ ಶ್ಲೋಕವು ನಿಷ್ಕಾಮಕರ್ಮಿಯ ಮುಂದಿನ ಗತಿಯನ್ನು ವಿವರಿಸುತ್ತದೆ. ಅವನು ಲೋಕಪ್ರಾಪ್ತಿ ಮಾಡಿಕೊಂಡು ನಂತರ ಹುಟ್ಟುವವನಾದರೆ ಇವನು ಕೂಡಲೇ ಹುಟ್ಟಿ ಬರುವನು. ತನಗೆ ಬೇಕಾದ ಪರಿಸರದಲ್ಲಿ ಹುಟ್ಟಿ ಬಂದಂತಹ ಸಾಧಕನ ಮುಂದಿನ ಕಥೆಯೇನು ಕೇಳಿ. 43ನೇ ಶ್ಲೋಕ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರುನಂದನ. ಹೇ ಕುರುನಂದನ, ಅವನು ತನ್ನ ಪೂರ್ವಜನ್ಮದ ಯೋಗ ಸಾಧನೆಯನ್ನು ಪುನಃ ಮುಂದುವರಿಸುತ್ತಾ ಪುನಃ ಪೂರ್ಣ ಸಿದ್ಧಿಗಾಗಿ ಪ್ರಯತ್ನ ಮಾಡುತ್ತಾನೆ. ಯಾರಿಗಾದರೂ ಇಲ್ಲಿ ಅನುಮಾನ ಬರಬಹುದು, ಅದೇನೆಂದರೆ ಹೀಗೆ ಯೋಗಿಗಳ ಕುಲದಲ್ಲಿ ಹುಟ್ಟಿದರೂ ಸಹ ಪುನಃ ಆರಂಭದಿಂದಲೇ ಯೋಗ ಸಾಧನೆಯನ್ನು ಮಾಡಬೇಕಾಗುತ್ತದೆಯೋ ಏನೋ ಎಂದು. ಇಂತಹ ಅನುಮಾನವನ್ನು ನಿವಾರಿಸಲು ಪರಮಾತ್ಮನು ಹೇಳುತ್ತಾನೆ, ಅಂತಹ ಸಾಧಕನು ತನ್ನ ಹಿಂದಿನ ಜನ್ಮದಲ್ಲಿ ಎಲ್ಲಿ ಸಾಧನೆಯನ್ನು ನಿಲ್ಲಿಸಿದ್ದನೋ ಈಗ ಅಲ್ಲಿಂದಲೇ ಮುಂದುವರಿಸುತ್ತಾನೆ ಎಂದು. ಅಂತಹ ಯೋಗಿಯು ಅತಿ ಶೀಘ್ರದಲ್ಲಿಯೇ ಸಿದ್ಧಿಯನ್ನು ಗಳಿಸುತ್ತಾನೆ ಎಂದು ಪರಮಾತ್ಮನು ಹೇಳುತ್ತಾನೆ. ಏಕೆಂದರೆ ಅವನು ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾಗಿದೆ. ಆದುದರಿಂದ ಅವನಿಗೆ ಎಲ್ಲ ಶಾಸ್ತ್ರಜ್ಞಾನವು ಅತಿ ಸುಲಭದಲ್ಲಿಯೇ ಕರಗತವಾಗುವುದು. ಅವನಿಗೆ ತಾನು ಹಿಂದಿನ ಜನ್ಮದಲ್ಲಿ ಗಳಿಸಿದ ಜ್ಞಾನದ ಸ್ಮರಣೆಯಾಗುವುದು ಮಾತ್ರವಲ್ಲ, ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂಬ ಆಸಕ್ತಿಯೂ ಹೆಚ್ಚಾಗುವುದು. ಸಾಧನೆಯ ಪಥವು ಸಾಮಾನ್ಯರಿಗೆ ಅತ್ಯಂತ ದುರ್ಗಮವಾಗಿ ಪರಿಣಮಿಸಿದರೆ ಅವನಿಗೆ ಅದು ಲೀಲಾಜಾಲವಾಗಿ ಬಿಡುವುದು. ಅವನು ಸಾಧನೆಯ ಪಥದಲ್ಲಿ ಬರೀ ಜ್ಞಾನವನ್ನು ಸಂಪಾದಿಸುವುದು ಮಾತ್ರವಲ್ಲ, ಅದನ್ನು ಅನುಭವದಲ್ಲಿ ನಿಲ್ಲಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಎಂದು ಪರಮಾತ್ಮನು ಹೇಳುತ್ತಾನೆ. ಅವನಿಗೆ ಪೂರ್ವಜನ್ಮದ ಸ್ಮರಣೆಯಾಗುವುದು ಹೇಗೆ ಕೇಳಿ. 44ನೇ ಶ್ಲೋಕ. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಪೂರ್ವಜನ್ಮದ ಸಂಸ್ಕಾರ ಬಲದಿಂದ ಅವನು ಅನಾಯಾಸವಾಗಿ ಯೋಗ ಮಾರ್ಗಕ್ಕೆ ಎಳೆಯಲ್ಪಡುತ್ತಾನೆ. ಅವನು ಯೋಗದ ಜಿಜ್ಞಾಸುವಾದುದರಿಂದ ಕರ್ಮಕಾಂಡ ರೂಪವಾದ ಶಬ್ದ ಬ್ರಹ್ಮವನ್ನು ದಾಟಿ ನಿಲ್ಲುತ್ತಾನೆ. ಬ್ಯಾಂಕಿನಲ್ಲಿ ನಮ್ಮ ಖಾತೆ ಇರುವುದಾದರೆ ಅದು ಯಾವಾಗಲೂ ಎಷ್ಟು ಹಣ ನಮ್ಮ ಖಾತೆಯಲ್ಲಿ ಜಮವಾಗಿರುತ್ತದೆ ಎಂಬುದನ್ನು ತೋರಿಸುತ್ತದೆ. ಯಾವ ಬ್ಯಾಂಕು ಕೂಡ ಅಲ್ಲಿ ನಮ್ಮ ಖಾತೆಯಲ್ಲಿರುವುದಕ್ಕಿಂತ ಹೆಚ್ಚಿನ ಹಣವನ್ನು ನಮಗೆ ಕೊಡುವುದಿಲ್ಲ, ಅಥವಾ ಅಲ್ಲಿ ಸಾಕಷ್ಟು ಹಣವಿದ್ದಾಗ ಕೊಡುವುದಿಲ್ಲ ಎಂದು ಕೂಡ ಹೇಳುವುದಿಲ್ಲ. ಅದೇ ರೀತಿ ಅವನವನ ಕರ್ಮಕ್ಕನುಸಾರವಾಗಿ ಕರ್ಮ ಫಲಗಳನ್ನು ಪರಮಾತ್ಮನು ಕೊಡುತ್ತಿರುತ್ತಾನೆ. ಪರಮಾತ್ಮನು ತಾನಾಗಿ ಕರ್ಮ ಫಲಗಳನ್ನು ಹೆಚ್ಚು ಮಾಡುವುದೂ ಇಲ್ಲ ಅಥವಾ ಕಡಿಮೆ ಮಾಡುವುದೂ ಇಲ್ಲ. ನಮ್ಮ ಪ್ರತಿಯೊಬ್ಬರ ಹಿಂದಿನ ಜನ್ಮಕ್ಕೂ ಹಿಂದಿನ ಜನ್ಮದ ಸಂಬಂಧವಿದೆ. ನಿನ್ನೆಯಿಂದಾಗಿ ನಾವು ಇಂದು ಜೀವಿಸುತ್ತಿದ್ದೇವೆ. ಇಂದಿನ ದಿವಸ ನಾಳೆಗೆ ಪೂರ್ವಜನ್ಮವಾಗುತ್ತದೆ. ಈ ದೃಷ್ಟಿಯಿಂದ ಈ ಶ್ಲೋಕವನ್ನು ನಾವು ಓದುವುದಾದರೆ ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಏನೇನೂ ಕಷ್ಟವಾಗಲಾರದು. ಅಂತಹ ಯೋಗ ಸಾಧಕನು ಹಿಂದಿನ ಜನ್ಮದ ಸಂಸ್ಕಾರದ ಫಲವಾಗಿ ಅವಶನಾಗಿ ಈ ಸಾಧನೆಯ ಮಾರ್ಗಕ್ಕೆ ಎಳೆಯಲ್ಪಡುತ್ತಾನೆ. ನಮ್ಮ ಜೀವನದಲ್ಲೂ ಇಂತಹ ಉದಾಹರಣೆಗಳನ್ನು ನಾವು ಸಾಕಷ್ಟು ನೋಡಿದ್ದೇವೆ. ಪ್ರತಿಯೊಬ್ಬನೂ ಅವನವನ ಹಿಂದಿನ ಸಂಸ್ಕಾರಕ್ಕನುಗುಣವಾಗಿಯೇ ಬದುಕುತ್ತಿರುತ್ತಾನೆ. ಒಳ್ಳೆಯ ಸಂಸ್ಕಾರವಿದ್ದವನು ಒಳ್ಳೆಯ ಗುಣಗಳನ್ನು ಅವನಿಗರಿವಿಲ್ಲದಂತೆ ಪ್ರದರ್ಶಿಸುತ್ತಾನೆ. ಅದೇ ರೀತಿ ಕೆಟ್ಟ ಸಂಸ್ಕಾರಗಳಿಂದ ಕೂಡಿದ ವ್ಯಕ್ತಿಯು ತನ್ನ ಪ್ರಕೃತಿಗೆ ಸರಿಯಾಗಿ ವರ್ತಿಸುತ್ತಾನೆ. ಒಳ್ಳೆಯವನಿಗೆ ತಾನು ಕೆಟ್ಟವನ ಚಲನವಲನಗಳನ್ನು ಮತ್ತು ನಡೆನುಡಿಗಳನ್ನು ಅನುಸರಿಸುತ್ತೇನೆ ಎಂದರೂ ಸಾಧ್ಯವಾಗಲಾರದು. ಅದೇ ರೀತಿ ಆತ್ಮ ಸಂಯಮದ ಬದುಕನ್ನು ಹಿಂದಿನ ಜನ್ಮದಲ್ಲಿ ಬದುಕಿದ್ದ ಯೋಗಿಯು ಅವಶನಾಗಿ ಅದೇ ದಾರಿಗೆ ಎಳೆಯಲ್ಪಡುತ್ತಾನೆ. ಅವನ ಬಂಧು ಬಾಂಧವರು ಹಾಗೂ ಮಿತ್ರರು ಅವನನ್ನು ವಿಚಲಿತಗೊಳಿಸಲು ಪ್ರಯತ್ನಿಸಿದರೂ ಅದು ಪ್ರಯೋಜನವಾಗಲಾರದು. ಅವನ ಜೀವನ ವೈಖರಿಯು ಅವನಿಗೆ ಆಶ್ಚರ್ಯವಾಗುವಂತಿರುವುದು. ಶಾಸ್ತ್ರದಲ್ಲಿ ಮಾತ್ರ ಹೀಗೆ ಹೇಳಿರುವುದಲ್ಲ, ಈ ಹೇಳಿಕೆಯ ಸತ್ಯವನ್ನು ನಮ್ಮ ಸುತ್ತಮುತ್ತಲ ಜಗತ್ತಿನಲ್ಲಿಯೇ ನೋಡಬಹುದು. ನಾವು ಪ್ರತಿಯೊಬ್ಬರೂ ನಮ್ಮ ಹಿಂದಿನ ಸಂಸ್ಕಾರಗಳ ಎಳೆತಕ್ಕೆ ಅವಶರಾಗಿ ಸಿಕ್ಕಿಬಿದ್ದವರೇ. ಈ ಎಳೆತವು ಅತ್ಯಂತ ಬಲಶಾಲಿಯಾದದ್ದು. ಡಕಾಯಿತನಾದ ಮನುಷ್ಯನು ರಾತ್ರಿ ಹಗಲಾಗುವುದರೊಳಗೆ ಪರಮ ಸಾಧುವಾಗಿ ಬಿಡಬಹುದು. ರಾಮಾಯಣದ ಕವಿ ಶ್ರೀ ವಾಲ್ಮೀಕಿ ಮಹರ್ಷಿಗಳು ಇದಕ್ಕೆ ಒಳ್ಳೆಯ ಉದಾಹರಣೆ.
ಇಂತಹ ನೂರಾರು ಉದಾಹರಣೆಗಳು ನಮ್ಮ ಇತಿಹಾಸದಲ್ಲಿ ಸಾಕಷ್ಟಿವೆ. ಈ ಎಲ್ಲ ಉದಾಹರಣೆಗಳ ಮೂಲಕ ಒಂದು ಸತ್ಯಾಂಶ ಸ್ಪಷ್ಟವಾಗಿ ಕಂಡುಬರುವುದು. ಅದೇನೆಂದರೆ, ಅಂತಹ ಎಲ್ಲ ವ್ಯಕ್ತಿಗಳು ಅವರವರ ಹಿಂದಿನ ಸಂಸ್ಕಾರ ಬಲದಿಂದಾಗಿ ಹಾಗೆ ಜೀವನ ಮಾಡಿದವರು ಎಂಬುದು. ಹೀಗೆ ಯೋಗಿಗಳ ಕುಲದಲ್ಲಿ ಹುಟ್ಟಿದ ಯೋಗಭ್ರಷ್ಟನು ತನ್ನ ಹಿಂದಿನ ಸಂಸ್ಕಾರದ ಬಲದಿಂದ ಅವಶನಾಗಿ ಅದೇ ದಾರಿಗೆ ಎಳೆಯಲ್ಪಡುತ್ತಾನೆ. ಮಾತ್ರವಲ್ಲ, ಹೆಚ್ಚಿನ ಸಿದ್ಧಿಗಾಗಿ ಶ್ರಮಿಸುತ್ತಾನೆ. ಅವನು ಬೆಳೆಯುವ ಪರಿಸರ ಹೇಗೆ ಬೇಕಾದರೂ ಇರಲಿ, ಅವನು ರಾಜನಾಗಿರಲಿ ಅಥವಾ ನರ್ತಕನಾಗಿರಲಿ, ಅತ್ಯಂತ ಗೊಂದಲದ ಪರಿಸರದಲ್ಲೇ ಇರಲಿ ಅಥವಾ ಅತ್ಯಂತ ಕೊಳಕಿನ ಪರಿಸರದಲ್ಲೇ ಇರಲಿ, ಅವನು ಯಾವಾಗಲೂ ಸಮಭಾವದಲ್ಲಿರುತ್ತಾನೆ. ಬೇರೆಯವರಿಗೆ ಅವನ ವರ್ತನೆಯು ಆಶ್ಚರ್ಯಕರವಾಗಿ ತೋರಿತು. ಪ್ರಪಂಚದ ಎಲ್ಲ ಸಂಪತ್ತನ್ನು ಅವನ ಕಾಲಬುಡಕ್ಕೆ ಹಾಕಿದರೂ ಅಥವಾ ಅವನಿಗೆ ಪ್ರಾಣ ಭಯವನ್ನು ತೋರಿಸಿದರೂ ಅಥವಾ ಅವನ ಮನವೊಲಿಸಲು ಇನ್ನಾವ ಪ್ರಯತ್ನ ಮಾಡಿದರೂ ಅವನು ತನ್ನ ಸಾಧನೆಯ ಮಾರ್ಗವನ್ನು ಬಿಟ್ಟು ಕದಲುವುದಿಲ್ಲ. ಇಡೀ ಪ್ರಪಂಚವೇ ಅವನ ವರ್ತನೆಯ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸುತ್ತಿರಬಹುದು. ಅಷ್ಟೇ ಏಕೆ, ಅವನಿಗೇ ತನ್ನ ನಡತೆಯು ವಿಚಿತ್ರವಾಗಿ ಕಾಣುವುದು. ಅವನ ಹಿಂದಿನ ಸಂಸ್ಕಾರವೇ ಅವನನ್ನು ಅವಶನಾಗಿ ಈ ದಾರಿಗೆ ಎಳೆದು ತಂದಿರುವುದು. ಇಂತಹ ಯೋಗಿಯು ಶಬ್ದ ಬ್ರಹ್ಮವನ್ನು ದಾಟುತ್ತಾನೆ ಎಂದು ಹೇಳಿದೆ. ಆಚಾರ್ಯ ಶಂಕರರ ಪ್ರಕಾರ ಶಬ್ದ ಬ್ರಹ್ಮ ಎಂದರೆ ವೇದದ ಕರ್ಮಭಾವ. ವೇದದ ಕರ್ಮಭಾವವನ್ನು ಅವನು ದಾಟುತ್ತಾನೆ ಎಂಬ ವಾಕ್ಯದ ಅರ್ಥ ಅವನ ಮನಸ್ಸಿನಲ್ಲಿ ಯಾವುದೇ ಸ್ವಾರ್ಥದ ಬಯಕೆ ಇಲ್ಲ ಎಂದಾಗುತ್ತದೆ. ಇದು ಅತಿಶಯೋಕ್ತಿ ಎಂದು ಯಾರಾದರೂ ಹೇಳಬಹುದು. ಆದರೆ ಇದು ಕಟು ಸತ್ಯವನ್ನು ಹೊರಗೆಡಹುವ ಹೇಳಿಕೆ. ಆತ್ಮ ಸಂಯಮವನ್ನು ಅಭ್ಯಾಸ ಮಾಡಿದ ಯೋಗಿಗೆ ಪ್ರಾಪಂಚಿಕ ಸುಖಗಳಿಂದ ಆಗಬೇಕಾದುದೇನೂ ಇಲ್ಲ. ಹಾಗಾದರೆ ಅಂತಹ ಯೋಗಿಗೆ ಸಿಗುವ ಫಲವೇನು? 45ನೇ ಶ್ಲೋಕ. ಪ್ರಯತ್ನಾದ್ಯತಮನಸ್ಥೋ ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಸ್ಥತೋ ಯಾತಿ ಪರಾಂ ಗತಿಂ. ನಿರಂತರ ಪ್ರಯತ್ನ ಮಾಡುತ್ತಿರುವ ಪಾಪರಹಿತನಾದ ಈ ಯೋಗಿಗೆ ಅನೇಕ ಜನ್ಮದ ಸಾಧನೆಯ ಫಲದಿಂದಾಗಿ ಮೋಕ್ಷವು ದೊರೆಯುತ್ತದೆ. ಈ ಹಿಂದೆಯೇ ಹೇಳಿದಂತೆ ಮನಸ್ಸು ಬುದ್ಧಿಗಳು ಅವನ ಶರೀರದಲ್ಲಿ ಹಿಂದಿನ ಸಂಸ್ಕಾರಗಳಿಗನುಸಾರವಾಗಿ ಕೆಲಸ ಮಾಡುತ್ತಿರುತ್ತವೆ. ಈ ವಿಚಾರಧಾರೆಗಳೇ ಅವನ ಚಿಂತನೆಗಳನ್ನು ಮತ್ತು ಶಾರೀರಿಕ ಕೆಲಸಗಳನ್ನು ನಿಗದಿಪಡಿಸುತ್ತವೆ ಮತ್ತು ನಿಯಂತ್ರಿಸುತ್ತವೆ. ಹಿಂದಿನ ಈ ಕರ್ಮಗಳನ್ನು ಪಾಪ ಎಂದು ಶಾಸ್ತ್ರದಲ್ಲಿ ಕರೆಯುವರು. ಯೋಗಿಯು ತನ್ನ ನಿಷ್ಕಾಮ ಕರ್ಮಗಳ ಮೂಲಕ ಈ ಪಾಪವನ್ನೆಲ್ಲ ಕಳೆದುಕೊಳ್ಳುತ್ತಾನೆ. ಆದುದರಿಂದಲೇ ಅವನಿಗೆ ಸಂಶುದ್ಧ ಕಿಲ್ಬಿಷಃ ಎಂದು ಹೆಸರು. ಶುದ್ಧಾಂತಃಕರಣನಾದ ಯೋಗಿಯು ಧ್ಯಾನದ ಮೂಲಕ ಆತ್ಮನಲ್ಲಿ ನೆಲೆ ನಿಲ್ಲಲು ಪ್ರಯತ್ನಿಸುತ್ತಾನೆ. ಮನಸ್ಸು ಆತ್ಮನಲ್ಲಿ ತನ್ನ ಪಾಪ ಪುಣ್ಯಗಳೆಂಬ ಕಿಲ್ಬಿಷಗಳನ್ನು ಕಳೆದುಕೊಂಡು ಸ್ಥಿರವಾಗಿ ನಿಲ್ಲುವುದನ್ನೇ ಮೋಕ್ಷ ಎಂದು ಕರೆಯುವರು. ಎಲ್ಲರೂ ಗಳಿಸಬೇಕಾದ ಪರಮಗತಿಯೇ ಇದು. ಈ ರೀತಿಯ ವಿವರಣೆಯನ್ನು ಅರ್ಧ ಪುಟದಲ್ಲಿ ತುಂಬಿಸಬಹುದು. ಆದರೆ ಈ ರೀತಿಯ ಸಾಧನೆಗೆ ಮಾತ್ರ ಅನೇಕ ಜನ್ಮಗಳು ಬೇಕಾಗುತ್ತವೆ. ಮನಸ್ಸಿನ ವಾಸನೆಗಳು ಪೂರ್ತಿ ಕ್ಷಯವಾಗಬೇಕಾದರೆ ಅನೇಕ ಜನ್ಮಗಳ ಸಾಧನೆ ಅಗತ್ಯ ಎಂದು ಈ ಶ್ಲೋಕದಲ್ಲಿ ಅನೇಕ ಜನ್ಮ ಸಂಸಿದ್ಧ ಎಂದು ಸೂಚಿಸಲಾಗಿದೆ. ಋಷಿಗಳ ಈ ಹೇಳಿಕೆಯು 100ಕ್ಕೆ 100 ಸತ್ಯ. ಪೂರ್ಣ ವಿಕಾಸ ಹೊಂದಬೇಕಾದರೆ ಬಹಳಷ್ಟು ಜನ್ಮಗಳ ಸಾಧನೆಯೂ ಬೇಕಾಗುವುದು. ಹೀಗೆ ಯಾವ ಸಾಧಕನಿಗೆ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುವ ದೃಢ ನಿಶ್ಚಯವಿರುತ್ತದೆಯೋ, ಪರಿಪೂರ್ಣನಾಗುವ ಬಯಕೆ ಇರುತ್ತದೆಯೋ, ಸಾಂಸಾರಿಕ ಜೀವನದಲ್ಲಿ ಏನೇನೂ ಉರುಳಿಲ್ಲ ಎಂದು ತಿಳಿದುಕೊಳ್ಳುವ ಶಕ್ತಿ ಇರುತ್ತದೆಯೋ, ಬಹು ಕಷ್ಟಕರವಾದ ಈ ಆಧ್ಯಾತ್ಮಿಕ ಪಥವನ್ನು ನಡೆಯುವ ಧೈರ್ಯವಿರುತ್ತದೆಯೋ, ಈ ಪರಿಪೂರ್ಣ ಶಾಂತಿಯನ್ನು ಪಡೆದೇ ತೀರಬೇಕೆಂಬ ತೀವ್ರ ಹಸಿವಿರುತ್ತದೆಯೋ, ಅದಕ್ಕಾಗಿ ಎಷ್ಟೇ ಕಷ್ಟವಾದರೂ ನೈತಿಕ ಮೌಲ್ಯಗಳಿಗೆ ಸರಿಯಾಗಿ ಬದುಕುತ್ತೇನೆ ಎಂಬ ದೃಢ ನಿರ್ಧಾರವಿರುತ್ತದೆಯೋ, ಅಂತಹವನು ಖಂಡಿತವಾಗಿ ಸಾಮಾನ್ಯ ವ್ಯಕ್ತಿಯಲ್ಲ. ನಮ್ಮ ಈ ಪ್ರಪಂಚದಲ್ಲಿ ಅವನು ಅತ್ಯಂತ ಶ್ರೇಷ್ಠ ವ್ಯಕ್ತಿ ಎಂದು ಪರಿಗಣಿಸಲ್ಪಡುತ್ತಾನೆ. ಅವನನ್ನು ದೇವ ಮಾನವನೆಂದು ಹೇಳಿದರೆ ಅತಿಶಯೋಕ್ತಿಯಾಗಲಾರದು. ನಮಗೆ ಧ್ಯಾನ ಮಾಡುವಂತಹ ನಿಜವಾದ ಮನಸ್ಸಿರುವುದಾದರೆ, ಶುದ್ಧ ಜೀವನವನ್ನು ನಡೆಸುವಂತಹ ದೃಢ ನಿರ್ಧಾರವಿದ್ದರೆ ಈ ಜನ್ಮವೇ ಕೊನೆಯ ಜನ್ಮವಾದರೂ ಆದೀತು. ಗೀತೆಯ ಪ್ರಕಾರವೇ ಇದು ಸಾಧ್ಯ ಎಂದು ನಾನು ಹೇಳುತ್ತಿದ್ದೇನೆ. ಇಲ್ಲಿಯ ತನಕ ಗೀತೆಯಲ್ಲಿ ಮೋಕ್ಷವು ಪ್ರತಿಯೊಬ್ಬನಿಗೂ ಸದಾ ಸಿದ್ಧವಾದ ಗಂಟು ಎಂದು ಹೇಳಿದ್ದಾಗಿದೆ. ಹಾಗಿರುವಾಗ ಇಲ್ಲಿ ಅನೇಕ ಜನ್ಮಗಳ ನಂತರ ಎಂದು ಹೇಳುವಾಗ ಕೃಷ್ಣನು ಸಾಧಕರನ್ನು ನಿರಾಶೆಗೊಳಿಸುತ್ತಿಲ್ಲ. ಈ ಜನ್ಮವೇ ನಮ್ಮ ಕೊನೆಯ ಜನ್ಮವಿರಲೂಬಹುದು. ಆದರೆ ನಮ್ಮ ಧರ್ಮವನ್ನು ಹೀಯಾಳಿಸಿ ಮಾತನಾಡುವವರು ಇಂತಹ ಶ್ಲೋಕಗಳನ್ನು ಉದ್ಧರಿಸುವುದುಂಟು. ಈ ದೇವ ಮಾನವ ಸ್ಥಿತಿಯನ್ನು ಮುಟ್ಟಿರುವ ಯೋಗಿಯ ಸ್ತುತಿಯನ್ನು ಮಾಡುತ್ತಾನೆ ಕೃಷ್ಣ. 46ನೇ ಶ್ಲೋಕ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ
ಕರ್ಮಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ಯೋಗಿ ಭವಾರ್ಜುನ. ಈ ಯೋಗಿಯು ತಪಸ್ವಿಗಳಿಗಿಂತಲೂ ಪರೋಕ್ಷ ಜ್ಞಾನಿಗಳಿಗಿಂತಲೂ ಕರ್ಮಿಗಳಿಗಿಂತಲೂ ಶ್ರೇಷ್ಠನು. ಆದುದರಿಂದ ಹೇ ಅರ್ಜುನ, ನೀನು ಯೋಗಿಯಾಗು. ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಧ್ಯಾನವು ಅತ್ಯಂತ ಶ್ರೇಷ್ಠವಾದುದು ಎಂಬುದನ್ನು ಹೇಳುತ್ತಿದ್ದಾನೆ ಪರಮಾತ್ಮ. ಬೇರೆ ಎಲ್ಲ ರೀತಿಯ ಸಾಧಕರಿಗೆ ಈ ಯೋಗಿಯನ್ನು ಹೋಲಿಸುತ್ತಾ ಇವನು ಅತ್ಯಂತ ಶ್ರೇಷ್ಠ ಎಂದು ಹೇಳುತ್ತಾನೆ. ಮಂದಬುದ್ಧಿಯ ಅವಿವೇಕಿ ಜನರು ಶಾರೀರಿಕವಾಗಿ ಎಷ್ಟೋ ಕಠಿಣ ತಪಸ್ಸುಗಳನ್ನು ಕೈಗೊಳ್ಳುವುದುಂಟು. ಅದರಿಂದ ಆಧ್ಯಾತ್ಮಿಕವಾಗಿ ಏನೂ ಪ್ರಯೋಜನವಾಗುವುದಿಲ್ಲ. ಅಂತಹವರಿಗೆ ಹೋಲಿಸಿದಾಗ ಈ ಯೋಗಿಯು ನಿಜವಾಗಿಯಾದರೂ ಶ್ರೇಷ್ಠನು. ಕೇವಲ ಶಾಸ್ತ್ರಜ್ಞಾನವನ್ನು ತಿಳಿದಂತಹ ಜ್ಞಾನಿಗಳಿಗಿಂತಲೂ ಈ ಯೋಗಿಯು ಶ್ರೇಷ್ಠನು. ಕರ್ಮಠರಿಗಿಂತಲೂ ಈ ಯೋಗಿಯು ಶ್ರೇಷ್ಠನು. ಕರ್ಮದ ಮೂಲಕ ಮೋಕ್ಷವನ್ನು ಸಾಧಿಸುತ್ತೇವೆ ಎಂದವರು ತಿಳಿದಿದ್ದಾರೆ. ಅದು ಸಾಧ್ಯವಿಲ್ಲ. ಹೀಗಾಗಿ ಅವರೆಲ್ಲರಿಗೆ ಹೋಲಿಸುವಾಗ ಈ ಯೋಗಿಯು ಆತ್ಮ ಸಂಯಮದ ಮೂಲಕ ಯೋಗಾಭ್ಯಾಸವನ್ನು ಕರಗತಗೊಳಿಸಿಕೊಂಡಿರುವ ಯೋಗಿಯು ಖಂಡಿತವಾಗಿಯೂ ಅತ್ಯಂತ ಉತ್ತಮನು. ಆದ್ದರಿಂದ ನೀನು ಯೋಗಿಯಾಗು ಎಂದು ಅರ್ಜುನನಿಗೆ ಉಪದೇಶವೀಯುತ್ತಾನೆ ಶ್ರೀಕೃಷ್ಣ. ಹೀಗೆ ಧ್ಯಾನ ಮಾಡುವವರಲ್ಲೂ ತನಗೆ ಅತ್ಯಂತ ಪ್ರಿಯರಾದವರು ಯಾರು ಎಂಬುದನ್ನು ಈ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಪರಮಾತ್ಮನು ಹೇಳುತ್ತಾನೆ. 47ನೇ ಶ್ಲೋಕ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಎಲ್ಲ ಯೋಗಿಗಳಲ್ಲಿ ಯಾರು ನನ್ನಲ್ಲೇ ಚಿತ್ತವನ್ನು ನಿಲ್ಲಿಸಿ ಶ್ರದ್ಧೆಯಿಂದ ನನ್ನನ್ನೇ ಸೇವಿಸುವರೋ ಅವರು ಅತ್ಯಂತ ಶ್ರೇಷ್ಠರೆಂದು ನನ್ನ ಅಭಿಪ್ರಾಯ. ಹಿಂದಿನ ಶ್ಲೋಕದಲ್ಲಿ ಬೇರೆ ಎಲ್ಲ ಸಾಧಕರಿಗಿಂತ ಯೋಗಿಯು ಅತ್ಯಂತ ಶ್ರೇಷ್ಠ ಎಂದು ಹೇಳಿದ್ದಾಯಿತು. ಈಗ ಈ ಶ್ಲೋಕದಲ್ಲಿ ಯೋಗಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು ಯಾರು ಎಂಬುದನ್ನು ತೋರಿಸಲಾಗಿದೆ. ಧ್ಯಾನವನ್ನು ಆರಂಭಿಸುವಾಗ ಮನಸ್ಸಿನ ವೃತ್ತಿಗಳನ್ನು ನಿಲ್ಲಿಸುವುದು ಮೊದಲನೆಯ ಹಂತ. ಮನಸ್ಸಿನ ವೃತ್ತಿಗಳನ್ನು ನಿಲ್ಲಿಸಬೇಕಾದರೆ ಅದಕ್ಕೆ ಧ್ಯಾನ ಮಾಡಲು ಯಾವುದಾದರೂ ಒಂದು ವಿಷಯ ಬೇಕು. ಧ್ಯಾನದಲ್ಲೂ ನಾನಾ ರೀತಿಗಳಿವೆ. ಓಂಕಾರದ ಮೇಲಿನ ಅಥವಾ ಬೀಜ ಮಂತ್ರಗಳ ಮೇಲಿನ ಧ್ಯಾನ, ಯಾವುದೇ ಇಷ್ಟದೇವತೆಯ ರೂಪವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡುವ ಧ್ಯಾನ, ಗುರುಗಳನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಮಾಡುವ ಧ್ಯಾನ, ಕುಂಡಲಿನಿ ಧ್ಯಾನ, ಪಂಚಮಹಾಭೂತಗಳಲ್ಲಿ ಯಾವುದಾದರೂ ಒಂದನ್ನು ಕುರಿತಾದ ಧ್ಯಾನ ಮತ್ತು ಶಾಸ್ತ್ರದ ಮಹಾವಾಕ್ಯಗಳ ಕುರಿತಾದ ಧ್ಯಾನ. ಹೀಗೆ ನಾನಾ ರೀತಿಯ ಧ್ಯಾನಗಳಿವೆ. ಇಲ್ಲಿ ಭಗವಂತನು ಅವರಲ್ಲಿ ಅತ್ಯಂತ ಶ್ರೇಷ್ಠನು ಯಾರು ಎಂಬುದನ್ನು ಹೇಳುತ್ತಿದ್ದಾನೆ. ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಪರಮಾತ್ಮನು ಯಾವ ಯೋಗಿಯು ತನ್ನ ಮನಸ್ಸು ಬುದ್ಧಿಯನ್ನು ಆತ್ಮನಲ್ಲೇ ನೆಲೆಗೊಳಿಸಿರುತ್ತಾನೋ ಮತ್ತು ಆತ್ಮನನ್ನೇ ಶ್ರದ್ಧೆಯಿಂದ ಭಜಿಸುತ್ತಾನೋ ಅಂತಹವನೇ ಪರಮ ಯೋಗಿ ಎಂದು ಘೋಷಿಸುತ್ತಾನೆ. ಈ ಶ್ಲೋಕವು ಅತ್ಯಂತ ಅರ್ಥಗರ್ಭಿತವಾದುದು. ಈ ಶ್ಲೋಕದ ಮೇಲೆ ಪುಟಗಳಷ್ಟು ಭಾಷ್ಯವನ್ನು ಬರೆಯಬಹುದು, ಏಕೆಂದರೆ ಇಡೀ ಯೋಗಶಾಸ್ತ್ರದ ಸಾರ ಈ ಶ್ಲೋಕದಲ್ಲಿದೆ. ಆದುದರಿಂದಲೇ ಮುಂದಿನ ಇಡೀ ಅಧ್ಯಾಯವನ್ನೇ ಈ ಒಂದು ಶ್ಲೋಕವನ್ನು ವಿವರಿಸುವುದಕ್ಕಾಗಿ ಕೃಷ್ಣನು ಉಪಯೋಗಿಸಿರುವುದನ್ನು ನಾವು ನೋಡಬಹುದು. ಈ ಕೊನೆಯ ಶ್ಲೋಕದ ಮೂಲಕ ನಾವು ಏನು ತಿಳಿಯಬಹುದು ಎಂದರೆ, ಧ್ಯಾನದ ಮುಖ್ಯ ಉದ್ದೇಶವು ಮನಸ್ಸನ್ನು ಏಕಾಗ್ರಗೊಳಿಸುವುದರಲ್ಲಿ ಮಾತ್ರವಲ್ಲದೆ ಅದನ್ನು ಆತ್ಮನಲ್ಲೇ ನೆಲೆಗೊಳಿಸುವುದೂ ಆಗಿದೆ. ಮನಸ್ಸು ಆತ್ಮನಲ್ಲಿ ನೆಲೆಗೊಳ್ಳಬೇಕಾದರೆ ಅದು ಶ್ರದ್ಧೆಯಿಂದ ಆತ್ಮನನ್ನೇ ಭಜಿಸಬೇಕು. ಅಂತಹ ಯೋಗಿಯು ನನಗೆ ಬಹಳ ಪ್ರಿಯನಾದವನು ಎಂದು ಪರಮಾತ್ಮನು ಹೇಳುತ್ತಾನೆ. ಭಜನೆ ಅನ್ನುವಂತಹ ಶಬ್ದಕ್ಕೆ ಬಹಳ ಆಳವಾದ ಅರ್ಥವಿದೆ. ಆದರೆ ಇಂದು ಈ ಶಬ್ದವನ್ನು ತಪ್ಪಾಗಿ ತಿಳಿದಿರುವವರೇ ಜಾಸ್ತಿ. ಬಾಹ್ಯ ಆಡಂಬರಕ್ಕಾಗಿ ಮಾಡುವ ಪೂಜಾ ವಿಧಿಗಳನ್ನು ಭಜನೆ ಎಂದು ಜನರು ತಿಳಿದಿದ್ದಾರೆ. ನಾನಾ ವಾದ್ಯ ಸಂಗೀತಗಳ ಜೊತೆಗೆ ಯಾವೊಂದು ಭಾವನೆ ಇಲ್ಲದೆ, ಏನೊಂದು ಅರ್ಥವಿಲ್ಲದೆ ಸುಮ್ಮನೆ ಕಿರುಚಿಕೊಳ್ಳುವುದನ್ನು ಭಜನೆ ಎಂದು ತಿಳಿದವರೂ ಇದ್ದಾರೆ. ಇದರಿಂದ ಏನೂ ಪ್ರಯೋಜನ ಎಂಬುದು ಅವರಿಗೆ ಗೊತ್ತಿಲ್ಲ. ವೇದಾಂತದ ಪ್ರಕಾರ ಭಜನೆ ಎಂದರೆ ಅಹಂಕಾರವು ತನ್ನತನವನ್ನು ಬಿಟ್ಟು ಆತ್ಮನಲ್ಲಿ ನೆಲೆ ನಿಲ್ಲುವುದು ಎಂದು ಅರ್ಥ. ಇದು ಅತ್ಯಂತ ಶ್ರೇಷ್ಠವಾದ ಸಾಧನೆ. ಈ ಸಾಧನೆಯ ಮೂಲಕ ಜೀವವು ಮನಸ್ಸು ಬುದ್ಧಿಯ ಎಲ್ಲೆಯನ್ನು ದಾಟಿ ಆತ್ಮನಲ್ಲೇ ವಿಶ್ರಮಿಸುವುದು. ಇಂತಹವನನ್ನು ಅತ್ಯಂತ ಶ್ರೇಷ್ಠ ಯೋಗಿ ಎಂದು ಇಲ್ಲಿ ಹೇಳಿದೆ. ಅಂತಹ ವ್ಯಕ್ತಿಯು ತನ್ನ ಅನಾತ್ಮ ಸಂಬಂಧಗಳನ್ನು ಕಡಿದು ಹಾಕಿಕೊಂಡು ಅಖಂಡ ಸಚ್ಚಿದಾತ್ಮನೇ ನಾನು ಎಂಬ ಜ್ಞಾನದಲ್ಲಿ ನಿಷ್ಠೆಯನ್ನು ಪಡೆಯುತ್ತಾನೆ ಎಂಬುದು ವೇದಾಂತದ ಸಾಧಕರಿಗೆ ತಿಳಿದಿರುವ ವಿಷಯವೇ ಆದರೂ ಪರಮಾತ್ಮನೇ ಈ ವಿಷಯವನ್ನು ಈ ಶ್ಲೋಕದಲ್ಲಿ ತನ್ನ ದಿವ್ಯ ವಾಣಿಯ ಮೂಲಕ ದೃಢಪಡಿಸುತ್ತಾನೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಧ್ಯಾನ ಯೋಗೋ ನಾಮ
ಆತ್ಮ ಸಂಯಮ ಷಷ್ಠೋಧ್ಯಾಯ. ಓಂ ತತ್ಸತ್. ಇಲ್ಲಿಗೆ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಬ್ರಹ್ಮವಿದ್ಯೆ ಶ್ರೀಮದ್ ಭಗವದ್ಗೀತೆ ಎಂಬ ಉಪನಿಷತ್ತಿನಲ್ಲಿ ಧ್ಯಾನ ಯೋಗ ಎಂಬ ಹೆಸರಿನ 6ನೇ ಅಧ್ಯಾಯವು ಮುಗಿಯಿತು. ಈ ಅಧ್ಯಾಯಕ್ಕೆ ಆತ್ಮ ಸಂಯಮ ಯೋಗ ಅಥವಾ ಧ್ಯಾನ ಯೋಗ ಎಂಬುದು ಹೆಸರು. ನಮ್ಮ ಪ್ರಸ್ಥಾನತ್ರಯಗಳಲ್ಲಿ ಎಲ್ಲೂ ಕೂಡ ಈ 6ನೇ ಅಧ್ಯಾಯದಲ್ಲಿ ವಿವರಿಸಿದಷ್ಟು ಧ್ಯಾನದ ಬಗ್ಗೆ ವಿವರಣೆ ಕಂಡುಬರುವುದಿಲ್ಲ. ಇಲ್ಲಿ ಧ್ಯಾನ ಮಾಡುವ ರೀತಿಯನ್ನು ಕ್ರಮಬದ್ಧವಾಗಿ ವಿವರಿಸುವುದು ಮಾತ್ರವಲ್ಲದೆ ಅಲ್ಲಿ ಏನೇನು ತೊಂದರೆಗಳು ಒದಗಬಹುದು ಎಂಬುದನ್ನು ತೋರಿಸಿ ಆ ತೊಂದರೆಗಳಿಗೆ ಪರಿಹಾರವನ್ನೂ ಸೂಚಿಸಲಾಗಿದೆ. ಎಲ್ಲ ಧರ್ಮಶಾಸ್ತ್ರಗಳಲ್ಲೂ ಧ್ಯಾನದ ಬಗ್ಗೆ ವಿವರಣೆ ಇದೆ, ಆದರೆ ಇಷ್ಟು ವಿಸ್ತಾರವಾಗಿ ವಿವರಿಸಿದುದನ್ನು ನಾವು ಎಲ್ಲಿಯೂ ಕಾಣುತ್ತಿಲ್ಲ. ಧ್ಯಾನ ಮಾಡಬೇಕೆಂಬ ಉತ್ಕಟ ಅಪೇಕ್ಷೆಯುಳ್ಳವನು ಈ 6ನೇ ಅಧ್ಯಾಯವನ್ನು ಗಮನವಿಟ್ಟು ಅಧ್ಯಯನ ಮಾಡಿದರೆ ಸಾಕು. ಅವನ ಸಾಧನೆಗೆ ಬೇಕಾದ ಎಲ್ಲ ವಿವರಗಳು ಇಲ್ಲಿವೆ. ಈ ಅಧ್ಯಾಯಕ್ಕೆ ಧ್ಯಾನ ಯೋಗವೆಂಬ ಹೆಸರು ಅನ್ವರ್ಥವಾದುದೆ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.